20ನೇ ಶತಮಾನದ ಪ್ರಮುಖ ಲೇಖಕ ಮತ್ತು ಪ್ರಗತಿಪರ ಚಳುವಳಿಯ ಮುಂದಾಳು ಸ್ವತಂತ್ರ ಹೋರಾಟಗಾರ ನಿರಂಜನ್ ಅವರು ಹುಟ್ಟಿದ ದಿನ ಇಂದು. ನಿರಂಜನ 100ರ ಚಿರಸ್ಮರಣೆ ವಿಶೇಷ ಕಾರ್ಯಕ್ರಮದ ಮಾತುಗಳು ನಿಮಗಾಗಿ. ಬಹುಸಂಸ್ಕೃತಿ ಬಹುತ್ವ ಪಡೆದ ಪ್ರಗತಿಪರ ಆಶಯಗಳಿಗೆ, ಹೋರಾಟದ ನೆಲೆಗಳಿಗೆ ಕನ್ನಡ ತೆರೆಕೊಂಡಿದೆ. ಅದರಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳವಳಿಯ ಬಹುಮುಖ್ಯ ಭಾಗ ಸಾಹಿತ್ಯದ ಬದುಕನ್ನು ಸಮಸಮನಾಗಿ ಭಾವಿಸಿ ಬದುಕಿದ ಸಾಹಿತಿಗಳಲ್ಲಿ ನಿರಂಜನ ಅವರು ಬಹಳ ಪ್ರಮುಖರಾದವರು. ಅವರ ಬಗ್ಗೆ ಇವತ್ತು ನಾನು ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕಾಗಿದೆ. ಅವರ ಮೂಲ ಹೆಸರು ಶಿವರಾಯ. ಅವರು ಕುಳಕುಂದದ ಶಿವರಾಯ ಅಂತ ಕರೆಸ್ಕೊಳ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ. ಬಹಳ ಚಿಕ್ಕ ವಯಸ್ಸಿಗೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ, ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಿದ್ದರಿಂದ ಕಿಶೋರ, ಕತೆಗಾರ, ಕುಶಿರಾಯ, ಕುಳಕುಂದ ಶಿವರಾಯ ಅನ್ನೋ ಹೆಸರುಗಳಿಂದ ಅವರು ಬರಿತಾ ಇದ್ರು. ನಿರಂಜನ್ ಹುಟ್ಟಿದ್ದು 1924 ಜೂನ್ 15. ಅವರು ನಿಧನರಾದದ್ದು 1992. 2 ಬಾರಿ ಅವರು ಪಾರ್ಶ್ವವಾಯುವಿಗೆ ತುತ್ತಾಗ್ತಾರೆ. ಆದರೂ ಕೂಡ ತಮ್ಮ ನೆನಪಿನ ಶಕ್ತಿಯನ್ನು, ಕ್ರಿಯಾಶೀಲತೆಯನ್ನು ಅವರು ಕಳ್ಕೊಂಡಿರೋದಿಲ್ಲ. ಅವರ ಪತ್ನಿ ಬಾಳ ಸಂಗಾತಿ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಪ್ರಖ್ಯಾತ ಸಾಹಿತಿ, ವೈದ್ಯ ಆಗಿದ್ದಂಥ ಡಾಕ್ಟರ್ ಅನುಪಮ ನಿರಂಜನ ಅವರು ಪ್ರಗತಿಶೀಲ ಸಾಹಿತ್ಯದ ಜೊತೆಗೆ ಅನೇಕ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಬರಹಗಳನ್ನು ಕೂಡ ಬರೆದ್ರು ಅವರು. ಹಾಗೆ ಬರೆಯೋದ್ರ ಜೊತೆಗೆ ನಿರಂಜನ ಅವರ ಸಾಹಿತ್ಯದ ಜೊತೆಯೂ ಕೂಡ ಅವರ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಾ ಹೋದರು. ಅವರು 1991ರಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿ ತೀರ್ಕೊಳ್ತಾರೆ. ಅದರ ಮರು ವರ್ಷವೇ ನಿರಂಜನರು ಕೂಡ ನಮ್ಮ ನಗಲ್ತಾರೆ. ಅವರಿಗೆ 2 ಮಕ್ಕಳು, ತೇಜಸ್ವಿನಿ ಮತ್ತು ಶ್ರೀಮಂತಿನಿ ಅಂತ. ತೇಜಸ್ವಿನಿ ಕನ್ನಡದಲ್ಲಿ ಅನೇಕ ಅನುವಾದ ಕೃತಿಗಳನ್ನು ನೀಡಿರೋದು ನಮಗೆಲ್ಲ ಗೊತ್ತೇ ಇದೆ. ನಿರಂಜನ ಹುಟ್ಟಿದ್ದು ತುಂಬ ಬಡತನದಲ್ಲಿ. ಅವ್ರ ತಾಯಿ ಚಿನ್ನಮ್ಮನವರು ಒಂದು ಚಿಕ್ಕ ಹೋಟೆಲ್ನ ಇಟ್ಕೊಂಡಿರ್ತಾರೆ. ಅವ್ರದ್ದು ಬಾಲ್ಯ ವಿವಾಹ ಚಿನ್ನಮ್ಮಂದು. 8ನೇ ವಯಸ್ಸಿಗೆ ಅವ್ರಿಗೆ ಮದುವೆ ಆಗುತ್ತೆ. ಅದೇ ವರ್ಷ ತಮ್ಮ ಗಂಡನನ್ನು ಕಳ್ಕೊಳ್ತಾರೆ. ವಿಧವೆಯಾದ ಆ ತಾಯಿ ಭಾಳ ವರ್ಷ ಮದುವೆ ಆಗೋದಿಲ್ಲ. ಆ ಹೆಣ್ಮಗಳು ತಮ್ಮ 32ನೇ ವಯಸ್ಸಿನಲ್ಲಿ ಒಬ್ಬರು ಇಷ್ಟಪಟ್ಟು ಮದುವೆ ಆಗ್ತಾರೆ. ಆಗ ಹುಟ್ಟಿದವರೇ ಈ ಶಿವರಾಯ ಅಥವಾ ನಮ್ಮ ನಿರಂಜನ ಅವರು. ಅವರ ಕತೆ ತುಂಬ ಕೌತುಕವಾದದ್ದು. ಅವರ ಬಾಲ್ಯವನ್ನು ಹೇಗೆ ಕಳೆದ್ರು ಮಾಡಿದ್ರು ಅದೆಲ್ಲ ಈಗ ಹೆಚ್ಚು ಬೇಡ. ಇಲ್ಲಿ ಕನ್ನಡದ ಒಬ್ಬ ಪ್ರಮುಖ ಕತೆಗಾರರಾಗಿ, ಒಂದು ಬದ್ಧತೆಯ ಸಾಹಿತಿಯಾಗಿ ಅವ್ರು ಗುರುತಿಸ್ಕೊಳ್ತಾರೆ. ಕತೆಗಾರರಾಗಿ, ಕಾದಂಬರಿಕಾರರಾಗಿ, ಅಂಕಣಕಾರರಾಗಿ, ಒಂದು ಪತ್ರಿಕೆ ಸಂಪಾದಕರಾಗಿ ಅಥವಾ ಹಲವು ಸಂಪುಟಗಳ ಪುಸ್ತಕಗಳ ಸಂಪಾದಕರಾಗಿ ಅವರ ಹೆಸರಾಗ್ತಾರೆ. ನಿರಂಜನರ ಹೆಸರು ಬಂದಾಕ್ಷಣ ನಮಗೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದ ಒಂದು ದಾರಿಯಲ್ಲಿ ಅವರ ಹೆಸರು ಕಂಡು ಬರ್ತದೆ. ನಿರಂಜನ ಅಂದರೆ ತಟ್ಟನೆ ನಮಗೆ ನೆನಪಾಗೋದು ಎಲ್ರಿಗೂ ಗೊತ್ತು, ಚಿರಸ್ಮರಣೆ ಮತ್ತು ಮೃತ್ಯುಂಜಯ ಕಾದಂಬರಿಗಳು. ಅವು 2 ಕಣ್ಣುಗಳು ಇದ್ದಾಗೆ ಅಂತ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ. ನಿರಂಜನ ಅವರನ್ನ ನಾವು ಸದಾ ಸ್ಮರಿಸುವುದಕ್ಕೆ ಅನೇಕ ಸಾಧನೆಗಳು ಕಣ್ಣೆದುರು ಬಂದು ಹೋಗ್ತವೆ. ಬಹಳ ಮುಖ್ಯವಾಗಿ ಅವರ ಪ್ರಧಾನ ಸಂಪಾದಕದಲ್ಲಿ ಹೊರಬಂದಂಥ ಈ ಜ್ಞಾನಗಂಗೋತ್ರಿ, ಈ ಕಿರಿಯರ ವಿಶ್ವಕೋಶ ಇದೆಯಲ್ಲ, ಇದನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಹಾಗೆ ನೋಡಿದರೆ ಚಿಕ್ಕ ವಯಸ್ಸಿನಲ್ಲೇ, ಇದು 1973ನೇ ಇಸ್ವಿನಲ್ಲಿ ಈ ಸಂಪುಟ ಆರಂಭ ಆಗ್ತದೆ. ನಾವು ಬಹುಶಃ 75-76 ಸಂದರ್ಭದಲ್ಲಿ ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದಾಗ ಆ ಸಂಪುಟಗಳು ನಮ್ಮ ಕೈ ಸಿಕ್ಕು. ಅದ್ಭುತವಾದ ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡಿದಂಥ ಕೃತಿಗಳು. ಒಂದು ಅರ್ಥದಲ್ಲಿ ಮೊದಲ ಸಾಹಿತ್ಯದ ಓದಿನ ಕೃತಿ ಯಾವುದಾದ್ರು ಇದ್ರೆ ನಮಗೆ ಕಿರಿಯರ ವಿಶ್ವಕೋಶನೆ ಅಂತ ಹೇಳ್ಬೋದು. ಮೇಷ್ಟ್ರುಗಳು ಕಥೆಗಳು ಹೇಳ್ತಾ ಇದ್ರು, ಕಥೆಗಳಿಂದ ಪ್ರಭಾವಿತರಾಗ್ತಿದ್ವಿ, ಅದರ ಕಥೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಆ ಶಾಲೆಗಳ ಹಂತದಲ್ಲಿ ನಮಗೆ ಕೈಗೆ ಸಿಕ್ಕಿದ್ದು ನಮಗೆ ಕಿರಿಯರ ವಿಶ್ವಕೋಶ ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿರಂಜನ ಅಂತ ಒಂದು ದೊಡ್ಡ ಶಕ್ತಿ ಆಗಿದ್ರು. ಅವರು ದೊಡ್ಡ ಕನಸಿನ ಕ್ಯಾನ್ವಾಸನ ತಮ್ಮ ಎದುರು ಹರಡ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಅವತ್ತು ಕರ್ನಾಟಕ ಕೋಆಪರೇಟಿವ್ ಪಬ್ಲಿಷಿಂಗ್ ಹೌಸ್ ಅನ್ನುವುದು ಅವರ ಬೆನ್ನಿಗಿತ್ತು. ಅವರಿಗೆ ಅಡ್ಯಾನಡ್ಕ ಕೃಷ್ಣ ಭಟ್ರು, ಮಾನಾ ಚೌಡಪ್ಪನವರು ಕ್ರಮವಾಗಿ ಒಬ್ಬರು ವಿಜ್ಞಾನ ಮತ್ತು ಇನ್ನೊಂದು ಸಾಹಿತ್ಯಕ್ಕೆ ಸಂಪಾದಕರಾಗಿ ಕೆಲಸ ಮಾಡಿದ್ರು. ಅಲ್ಲಿ 8 ಜನ ಉಪಸಂಪಾದಕರು ಕೆಲಸ ಮಾಡ್ತಾರೆ. ಬಹಳ ಮುಖ್ಯವಾಗಿ ಅದರಲ್ಲಿ ಒಬ್ಬರು ವ್ಯವಸ್ಥಾಪಕ ಸಂಪಾದಕರು ಇರ್ತಾರೆ, ಇನ್ನೊಬ್ಬರು ಆಡಳಿತಗಾರರು ಅಂದರೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ. ಇದು ನಮ್ಗೆ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಒಂದು ಸರ್ಕಾರದ ಕಚೇರಿಯಂತೆ ವ್ಯವಸ್ಥಿತವಾಗಿ ಅಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ರು ಶಿಸ್ತುಬದ್ಧವಾಗಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿರಂಜನ ಅವರಿಗೆ ಈ ರಾಜ್ಯದ ದೊಡ್ಡ ಲೇಖಕರ ಸಹಕಾರ ಕೂಡ ಅದಕ್ಕೆ ಇತ್ತು ಅನ್ನೋದಕ್ಕೆ ಆ ಸಂಪುಟಗಳಲ್ಲಿ ದಾಖಲೆಗಳಿದೆ. ಅವ್ರ ಇಟ್ಟ ಹೆಜ್ಜೆಗೆ ಬೆಂಬಲವಾಗಿ ದೊಡ್ಡ ಸಂಪಾದಕ ಮಂಡಳಿ ಅವ್ರ ಬೆನ್ನಿಂದಿರುತ್ತೆ.
ಹಾಮಾನಾಯ್ಕರು, ದೇಜಾಗವು, ಸಿದ್ದಯ್ಯ ಪುರಾಣಿಕ್ಕು, ಕೂಶಿ ಹರಿದಾಸ್ ಭಟ್ಟ, ಬಸವರಾಜ್ ಕಟ್ಟಿಮನಿ, GT ನಾರಾಯಣರಾವು, ಅನುಪಮ್ ನಿರಂಜನ ಈ ಮೊದಲಾದವರೇ ಅವರ ಬೆನ್ನಿಂದಿರ್ತಾರೆ. ತುಂಬ ಸಾಕಷ್ಟು ದೊಡ್ಡ ದೊಡ್ಡ ಹೆಸರುಗಳಿದ್ದಾವೆ. ನಾನು ಮುಖ್ಯವಾದ ಹೆಸರುಗಳು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಒಂದು ವಿಶ್ವವಿದ್ಯಾನಿಲಯ, ಒಂದು ಅಕಾಡೆಮಿ, ಆಮೇಲೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಬೇಕಾದ ಕಾರ್ಯವನ್ನು ನಿರಂಜನ ಒಂಟಿಯಾಗಿ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು? ಇವತ್ತು ತಂತ್ರಜ್ಞಾನ ಬೆಳೆದಿದೆ, ನೆಟ್ ಓಪನ್ ಮಾಡಿದರೆ ನಮಗೆ ನೂರಾರು ಸಾವಿರಾರು ಎದುರುಗಡೆ ಬೇಕಾದ ಮಾಹಿತಿಗಳು ಬಂದು ಬೀಳ್ತಾ ಇದೆ. ವಿಕಿಪೀಡಿಯಾ ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದು ಮಾಹಿತಿ ಕೊಡ್ತೈತಿ, ಇಂಥವೆಲ್ಲ ಹೇಳ್ತೀವಿ ಅಲ್ಲ. ಆ ಕೃತಿಗಳು ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ, ಅವತ್ತೇನು ಇಷ್ಟೊಂದು ತಂತ್ರಜ್ಞಾನ ಏನು ದೊಡ್ಡದಾಗಿ ಬೆಳೆದಿರಲಿಲ್ಲ. ಎಲ್ಲ ಫೋನ್ ಮಾಡೋದು ಕೂಡ ಕಷ್ಟವಾದ ಕಾಲ ಅದು. ಆ ಕಾಲದಲ್ಲಿ ಇಲ್ಲೆಲ್ಲ ಪತ್ರಗಳು ಬರೆದು ಪತ್ರ ವ್ಯವಹಾರ ಮಾಡಿ ಅಲ್ಲಿಂದ ವಿದೇಶಗಳಿಂದ ಪುಸ್ತಕಗಳನ್ನು ತರಿಸ್ಕೊಂಡು ಅನುವಾದ ಮಾಡಿ ಈ ಥರದ ಕೆಲಸವನ್ನ ಮಾಡೋದಕ್ಕೆ ನಿರಂಜನಿಗೆ ಹೇಗೆ ಸಾಧ್ಯವಾಯಿತು ಅಂತ ಒಂದು ನನಗೆ ಆಲೋಚನೆ ಬರ್ತಾ ಇರುತ್ತೆ. ನಿರಂಜನ ಮತ್ತೊಂದು ಮಹತ್ವದ ಸಾಧನೆ, ಅದನ್ನು ನಾವೆಲ್ಲ ನೆನಪು ಮಾಡಿಕೊಳ್ಳಬೇಕು. ಅದು ನವಕರ್ನಾಟಕ ಪಬ್ಲಿಕೇಶನ್ಗೆ 1980ರಿಂದ ಒಂದು ಮಹತ್ವದ ಯೋಜನೆಯನ್ನು ಅವರು ಕೈಗೊಳ್ತಾರೆ. ನವಕರ್ನಾಟಕ ಪಬ್ಲಿಕೇಶನ್ ಆರಂಭ ಆಗಿ 20 ವರ್ಷ ಆಗಿರುತ್ತೆ. ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಸ್ನೇಹಿತರು ಸೇರಿ ಮಾತಾಡಿದಾಗ ಅಲ್ಲಿ ಅವರು 25 ಸಂಪುಟಗಳಲ್ಲಿ ಬಹುದೊಡ್ಡವಾದ ಒಂದು ಯೋಜನೆ ಏನಪ್ಪ ಅಂದರೆ ವಿಶ್ವಕಥಾಕೋಶವನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಅದು ಉತ್ಕೃಷ್ಟವಾದ ಸಾಹಿತ್ಯವನ್ನು ಒಳಗೊಂಡಿರಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಆಗ ಜಗತ್ತಿನ ಈ ಸಾರಸ್ವತ ಕುತೂಹಲಕಾರಿ ಸಾಹಿತ್ಯ ಭಂಡಾರವನ್ನು ಕನ್ನಡ ಓದುಗರಿಗೆ ವಿಶ್ವಕಥೆಗಳ ಮೂಲಕ ಕೊಡಬೇಕು ಅನ್ನೋದು ಅವರ ಆಸಕ್ತಿಯಾಗಿತ್ತು. ಹೀಗಾಗಿ ನಾನಾ ದೇಶಗಳ ಬೇರೆ ಬೇರೆ ಭಾಷೆಗಳ ಆಯ್ದ 400 ಸಣ್ಣ ಕಥೆಗಳನ್ನು ಅವರು ಅದರಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಭಾರತೀಯ ಭಾಷೆಯಲ್ಲೇ ಇದು ಬಹಳ ಅಪರೂಪದ ಕೃತಿ, ಈ ಥರದ ಸಾಧನೆಗಳು ಬೇರೆ ಭಾಷೆಗಳಲ್ಲಿ ನಡೆದಿಲ್ಲ ಅನ್ನುವಂಥ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿಬರ್ತದೆ. ಇದರ ಪ್ರಧಾನ ಸಂಪಾದಕರಾಗಿ ನಿರಂಜನ ಅವರು ಕೆಲಸ ಮಾಡುವಾಗ ಬಹಳ ಮುಖ್ಯವಾಗಿ ಆ ಸಂಪುಟಗಳಲ್ಲಿ ಒಂದು ಸಂಪುಟ ನನಗೆ ಮಹತ್ವ ಅಂತ ಅನಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನನಗೆ ಕನ್ನಡದಲ್ಲಿ ಬಹಳ ಪ್ರಮುಖವಾಗಿ ಕಥೆಗಳು ಯಾವ್ದಾದ್ರು ಇದ್ರೆ ಈ ಧರಣಿ ಮಂಡಲ ಮಧ್ಯದೊಳಗೆ ಅನ್ನುವಂಥ ಈ ಕತೆ ನೋಡಿ. ಇಲ್ಲಿ ಒಂದು ವೃತ್ತಾಕಾರದಲ್ಲಿ ಇರುವಂಥ ಸಾಹಿತ್ಯಗಳ ಹೆಸರುಗಳೇ ಇದರೊಳಗೆ ಗೊತ್ತಾಗ್ತಾ ಇದೆ, ಯಾರ್ಯಾವ್ದಿದೆ ಅದರೊಳಗೆ ಅಂತ. ಇದರೊಳಗೆ ಮಾಸ್ತಿ, ಗೋರೂರು, ಚದುರಂಗ, ಕಟ್ಟಿಮನಿ, ಲಂಕೇಶು, ಕೆ ಸದಾಶಿವ, ವೀಣಾ ಯಲಬುರ್ಗಿ, ಅನುಪಮ ನಿರಂಜನ, ತ್ರಿವೇಣಿ, ವ್ಯಾಸರಾಯ ಬಲ್ಲಾಳು ಈ ಥರದ್ದು ಕಥೆಗಳು ಬಹಳ ಮುಖ್ಯವಾಗಿ ಇದೆ. ನಿರಂಜನರ ಬದುಕಿನಲ್ಲಿ ಚಿರಸ್ಮರಣೆಗೆ ಪ್ರೇರಣೆ ನೀಡಿದ ಕೇರಳದ ಕಯ್ಯೂರಿನ ರೈತ ಹೋರಾಟದ ವೀರ ಕಥೆಯನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಚಿರಸ್ಮರಣೆಯಲ್ಲಿ ಬರುವಂಥ ಪಾತ್ರಗಳು ಅಲ್ಲಿ ಹೋರಾಟದ ಬದುಕಿನ ಚಿತ್ರಣವನ್ನ ಕೊಡ್ತವೆ. ರೈತರಿಗೆ ಅಲ್ಲಿ ಕೊಟ್ಟಂತ ಕಷ್ಟಗಳು, ಭೂ ಮಾಲೀಕರು ಅಂದ್ರೆ ಅಲ್ಲಿ ಒಂದು ಸಂದರ್ಭ ಬರ್ತದೆ, ಎಂತ ಭೂ ಮಾಲೀಕರಾಗಿರ್ತಾರೆ ಅವರು ಅಂತ ಹೇಳಿದ್ರೆ, ಆ ಕಾಲಕ್ಕೆ ಯಾವ ಕಾಲ ಅದು ಸ್ವಾತಂತ್ರ್ಯ ಬರುವ ಪೂರ್ವ ಕಾಲದ ಕಥೆ, 1940ಕ್ಕಿಂತ ಮೊದಲ ಕಥೆ ಅಂತ ಕಾಣ್ತಾ ಇದೆ. ನೋಡಿದ್ರೆ 5,000 ರೂಪಾಯಿ ಕಂದಾಯ ಕಟ್ತಾ ಇದ್ದ ಅಂತ ಹೇಳಿದ್ರೆ ಅವ್ನು ಎಷ್ಟು ಶ್ರೀಮಂತ ಇರಬೇಕು? ನಮಗೆ ತಿಳಿದ ಮಟ್ಟಿಗೆ 5 ರೂಪಾಯಿ, 10 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಕಂದಾಯ ಇರೋದು ಹಳ್ಳಿಗಳಲ್ಲಿ ಆಗ ಜಮೀನು. ಇದಕ್ಕೆ 5,000 ರೂಪಾಯಿವರೆಗೂ ಕೂಡ ಒಬ್ಬ ಕಂದಾಯ ಕಟ್ತಾ ಇದೆ ಅಂತ ಅದ್ರ ವಿರುದ್ಧವಾಗಿ, ಅಂತ ಭೂಮಾಲೀಕರ ವಿರುದ್ಧವಾಗಿ ಒಂದು ಹೋರಾಟನೇ ಶುರುವಾಗುತ್ತೆ. ಆಗ ಅದೊಂದು ದೊಡ್ಡ ಚಳುವಳಿಯಾಗಿ ಕೊನೆಗೆ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಯಾರೊಬ್ಬ ಪೊಲೀಸ್ ಅಧಿಕಾರಿ ಒಬ್ಬಲ್ಲೆಲ್ಲೋ ನದಿ ದಾಟುವಾಗಲೋ ನೀರು ಇದು ಮಾಡುವಾಗಲೋ ಸತ್ತೋದ ಅನ್ನೋದೊಂದು ನೆಪ ಇಟ್ಕೊಂಡು 4 ಜನಕ್ಕೆ ಒಂದು ಮರಣದಂಡನೆಯನ್ನು ಕೂಡ ಕೊಡುವಂತ ಘಟನೆ ನಡೆದೋಗುತ್ತೆ. ಆಮೇಲೆ ಇತ್ತೀಚೆಗೆ ಪತ್ರಿಕೆಗಳಲ್ಲೂ ಕೂಡ ಕಯ್ಯೂರಿನ ಬಗ್ಗೆ ಮತ್ತೆ ಮತ್ತೆ ಮರುಕಳಿಸಿರುವಂಥ ಲೇಖನಗಳನ್ನ ನೀವು ಓದಿರ್ತೀರಿ. ಕಯ್ಯೂರಿನ ಹೋರಾಟದ ಬಗ್ಗೆ ಅನೇಕ ಪುಸ್ತಕಗಳು ಕೂಡ ಪ್ರಕಟವಾಗಿದೆ. ಅದಕ್ಕೆ ಚಿರಸ್ಮರಣೆ ಪ್ರೇರಣೆ ನೀಡಿತ್ತು ನಿರಂಜನ ಅವರಿಗೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ. ನಿರಂಜನ ಕನ್ನಡದ ಬಹುಮುಖ್ಯ ಕಥೆಗಾರರು. ನಾನು ಕೆಲವೇ ಕಥೆಗಳು, ಅವ್ರದ್ದು 150 ಅಷ್ಟು ಕಥೆಗಳಿದೆ, ಎಲ್ಲದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಅವುಗಳಲ್ಲಿ ಬಹಳ ಸರ್ವಕಾಲಕ್ಕೂ ಕೂಡ ಶ್ರೇಷ್ಠ ಕಥೆಗಳು ಅಂದುಕೊಂಡಿರೋಂಥ ನನಗೆ ಕೊನೆಯ ಗಿರಾಕಿ ಒಂದು, ಆಮೇಲೆ ರಕ್ತ ಸರೋವರ ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡಲೇಬೇಕಾದ ಕತೆ, ಒಂಟಿ ನಕ್ಷತ್ರ ನಕ್ಕಿತು ಅಂತ ಒಂದು, ಎಣ್ಣೆ ಚಿಮಣಿ ಎಣ್ಣೆ ಅಂತ ಒಂದು, ಮೋಡೋ ಚೆದರಿತ್ತು ಅಂತ ಮತ್ತೊಂದು, ಧ್ವನಿ ಕತೆ. ಧ್ವನಿ ಹೆಸರಿನಲ್ಲೇ ಕೂಡ 2 ಸಂಪುಟಗಳಲ್ಲಿ ಪ್ರಕಟವಾಗ್ತವೆ. ಇವರ ಒಟ್ಟು ಸುಮಾರು 150ಕ್ಕಿಂತ ಹೆಚ್ಚು ಕಥೆಗಳು 2 ಸಂಪುಟಗಳಲ್ಲಿ. ಬಹುಶಃ ಈ ಸಂಕಲನವನ್ನ ನಿರಂಜನ ಮತ್ತು ಸೀಮಂತಿನಿಯವರು ಸೇರಿ ಇದನ್ನ ಸಂಗ್ರಹ ಮಾಡ್ತಾರೆ ಅನ್ನೋದು ದಾಖಲೆ ಇದೆ ಇದರಲ್ಲಿ. ಇದು IBH ಪ್ರಕಾಶನದವರು ಈ ಸಂಕಲನವನ್ನ ಹೊರತರ್ತಾರೆ. ಬಹಳ ಮುಖ್ಯವಾಗಿ ಅನೇಕ ಕಥೆಗಳು ಇವತ್ತು ಕೂಡ
ಯಾಕೆ ಪ್ರಸ್ತುತವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅನೇಕ ಕಥೆಗಳಿವೆ. ನಾನು ಅದನ್ನೊಂದು ಮುಂದೆ ಒಂದು ದಾಖಲೆಯನ್ನು ತಗೊಳ್ತೀನಿ ಯಾವುದು ಅಂತ. 1946ರ ಸಂದರ್ಭದಲ್ಲಿ ಬರೆದಂಥ ಒಂದು ರಕ್ತ ಸರೋವರ ಕತೆ ನಮ್ಮನ್ನು ತುಂಬ ಮನಸ್ಸಿಗೆ ಹಿಡಿಸುತ್ತೆ, ಕಾಡುತ್ತೆ. ಇವತ್ತು ಕೂಡ ಅಲ್ಲೇನು ಅಂತ ಬದಲಾವಣೆಗಳಾಗಿಲ್ಲ. ಅದು ಕಾಶ್ಮೀರದ ಕತೆ, ರಕ್ತ ಸರೋವರ. ನಿಮ್ಗೆ ಗೊತ್ತಾಗ್ತಾ ಇದೆ, ಒಂದು ಕ್ರಾಂತಿಕಾರಕವಾದ ಬದಲಾವಣೆಯ ಹುಮ್ಮಸ್ಸು ಇದ್ದಂಥ ಕಾಶ್ಮೀರದಲ್ಲಿ ತಲ್ಲಣಗೊಂಡ ಈ ದಾಲ್ ಸರೋವರ ಅಂತ ಏನು ನಮ್ಮ ಉಚ್ಚಾರಣೆ ಕರಿತೇವಲ್ಲ, ಆ ಸರೋವರದ ವಸ್ತುಸ್ಥಿತಿಯ ಒಂದು ದುರಂತವಾದ ಕಥೆ ಅದು. ಹಿಂಸೆಯ ರೂಪು ತಳೆದಿದ್ದ ದಾಲ್ ದಂಡೆಯಲ್ಲಿ ಬಿದ್ದಿದ್ದ ಹೆಣಗಳ ರಾಶಿಯಿಂದ ಬೆಚ್ಚಿ ಬೀಳಿಸುವಂತ ರಕ್ತದೋಕಳೆಯ ರುದ್ರ ರಮಣೀಯ ಭೀಕರತೆಯನ್ನ ಈ ಕತೆ ನೆನಪಿಸುತ್ತೆ. ಅಂದ್ರೆ ಅವತ್ತಿನಿಂದಲೂ ಕಾಶ್ಮೀರ ಹತ್ತಿ ಉರಿತಿರುವಂತ ಸಂದರ್ಭವನ್ನ ಒಬ್ಬ ಕತೆಗಾರ ಆಗ ಕೇಳಿದ ನೋಡಿದಂತ ಘಟನೆಗಳನ್ನು ಆಧರಿಸಿ ಬರೆದಂತ ಕತೆ ಅದು. ಅಂದ್ರೆ ನಿರಂಜನ ಅವರ ಕಥೆಯ ವಸ್ತು ಮತ್ತು ಬಳಸಿದಂತ ತಂತ್ರ ಏನಿದೆ ಅದು ಇವತ್ತು ಕೂಡ ಪ್ರಸ್ತುತವಾಗಿರುವುದು ಅನೇಕ. ಇದು ಒಂದು ಕಥೆಯ ಉದಾಹರಣೆ ಹೇಳಿದೆ ನಾನು ಅಷ್ಟೇನೆ. ದೇವಾಂಗ ಸಂಘದಲ್ಲಿ ಮಾರ್ಚ್ 10, 11 2 ದಿನ ಬಂಡಾಯ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಅದರ ಉದ್ಘಾಟನೆಗೆ ತೆಲುಗಿನ ಪ್ರಖ್ಯಾತ ಕವಿ ಶ್ರೀಶ್ರೀ ಅವರು ಬಂದಿರ್ತಾರೆ. ನಿರಂಜನ ಅವರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದರೂ ಕೂಡ ಅವರು ಬಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಬಹಳ ಮುಖ್ಯವಾಗಿ 79ರ ಮಾರ್ಚ್ 10, 11 2 ದಿನ ನಡೀತದೆ. ಅದೇ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರುವಾಗ ಪರ್ಯಾಯವಾಗಿ ನಾವು ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಿದ್ದು ಬಹಳ ಚೆನ್ನಾಗಿ ಗೊತ್ತಿದೆ. ಆ ದಿನ ಬಂಡಾಯ ಸಾಹಿತ್ಯ ಸಂಘಟನೆಯ ಬಗ್ಗೆ, ಸಾಹಿತ್ಯ ನಿರ್ಮಿತಿಯ ಬಗ್ಗೆ ಅವರು ಮಾತಾಡಿದ್ರು. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಅದೇ ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ನಡೀತಾ ಇತ್ತು. ಅದಕ್ಕೆ ಗೋಪಾಲಕೃಷ್ಣ ಅಡಿಗರು ಕಟ್ಟುವ ವಸನಾಡೊಂದನು ಅನ್ನಂತ ಹೇಳಿದಂಥ ಕವಿ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿದ್ದು ಗೊತ್ತು. ಅದಕ್ಕೆ ಪರ್ಯಾಯವಾಗಿ ನಾವು ಬೆಂಗಳೂರಿನ ಅಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿತು. ಅವರೊಂದು ಮಾತು ಹೇಳ್ತಾರೆ ಸಂದರ್ಭದಲ್ಲಿ, ಅದು ದಾಖಲಾರ್ಹವಾದದ್ದು. ಧರ್ಮಸ್ಥಳದಲ್ಲಿ ಇರುವುದು ಒಂದು ಯಜಮಾನ ಸಂಸ್ಕೃತಿ. ಧರ್ಮಸ್ಥಳ ಈ ಯಜಮಾನ ಸಂಸ್ಕೃತಿಯ ಒಂದು ಪ್ರತೀಕ. ಜನರಿಗೆ ಅಗತ್ಯವಾದ ದೇವರು, ಅದಕ್ಕೆ ಹುಂಡಿ, ಈ ಹುಂಡಿಯನ್ನು ನೋಡಿಕೊಳ್ಳಲು ಒಬ್ಬ ಯಜಮಾನ ಇರುವ ಸ್ಥಳ ಧರ್ಮಸ್ಥಳ. ಅಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದ ವಿರುದ್ಧ ನಮ್ಮ ಬಂಡಾಯ. ನೇತ್ರಾವತಿ ದಡದ ಮೇಲೆ ಪವಿತ್ರ ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ ಎಂದು ಹೇಳುವುದು ಒಂದು ವ್ಯಂಗ್ಯದ ಸಂಗತಿ, ಅದು ಕುಚೋದ್ಯವೂ ಕೂಡ. ಈ ಪ್ರಗತಿಪರ ಚಳುವಳಿಗಳು ನಿರಂತರ ನಡೀತಾನೇ ಇರಬೇಕು, ಇದಕ್ಕೊಂದು ದೊಡ್ಡ ಪರಂಪರೆ ಇದೆ ಅಂತ ಹೇಳ್ತಾರೆ. ಬಂಡಾಯ ಸಾಹಿತ್ಯ ಸಮ್ಮೇಳನ ಇಂಥ ಚಳುವಳಿಯ ಒಂದು ಪುನರುತ್ಥಾನ. ಹೃದಯ ಮಿಡಿತ, ತುಡಿತಕ್ಕೆ ಇದು ಒಂದು ಪವಿತ್ರವಾದ ವೇದಿಕೆ. ಎಲ್ಲ ಪ್ರಗತಿಪರ ಸಿದ್ಧಾಂತಗಳ ಜನ ಇಲ್ಲಿ ಒಟ್ಟುಗೂಡಿ ಒಂದು ವೇದಿಕೆಗೆ ಬಂದಿದ್ದಾರೆ ಇವತ್ತು. ಎಲ್ಲ ಪ್ರಗತಿಪರ ಸಿದ್ಧಾಂತಗಳ ವಿಶಾಲ ವೇದಿಕೆ ಇದು. ಇದು ನನ್ನ ದೃಷ್ಟಿಯಲ್ಲಿ ಈ ಕಮ್ಯುನಿಸಮ್ನ ದೃಷ್ಟಿಕೋನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ಅದು ಕಮ್ಯುನಿಸಮ್ ಅಂತ ಹೇಳಿದ್ರೆ ಶ್ರೇಷ್ಠತಮ ಒಂದು ಮಾನವೀಯತೆ ಅನ್ನೋದು. ಆ ಮಾನವೀಯತೆ ಬಂಡಾಯ ಸಾಹಿತ್ಯದಲ್ಲಿ ಬಿಂಬಿತವಾಗ್ತಾ ಇದೆ ಅನ್ನೋ ಮಾತು ಹೇಳಿ, ಈ ಬಂಡಾಯ ವೇದಿಕೆಯ ಮುಂದೆ ಈ ದಲಿತ ವರ್ಗದ ಹಾಗೂ ಪ್ರಗತಿಪರ ಶಕ್ತಿಗಳ ವಿಶಾಲವಾದ ವೇದಿಕೆ ಆಗಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿ ಮಾತಾಡಿದರು. ಇದು ಸಂಕ್ರಮಣ ಒಂದು ವಿಶೇಷ ಅಂಕವನ್ನು ತಂದ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಅದರಲ್ಲಿ ದಾಖಲೆ ಮಾಡಿದೆ. ನಮಗೆ ಮಹಾರಾಷ್ಟ್ರದಿಂದ ದಯಾ ಪವಾರ್ ಅವರು ಕೂಡ ಬಂದರು, ಅರ್ಜುನ್ ಡಾಂಗೆ ಬಂದರು. ಅದನ್ನ ಅಂದರೆ ದೇವನೂರು ಮಹಾದೇವ ಅವರು, ನಮ್ಮ ಕನ್ನಡದ ಎಲ್ಲ ಪ್ರಗತಿಯವರ ಬದುಕು ರಾಮಚಂದ್ರಪ್ಪ ಅವರು ಒಳಗೊಂಡಂತೆ ಸಿದ್ಧಲಿಂಗಯ್ಯ ಅವರು, ಡಿ ಆರ್ ನಾಗರಾಜು ಅಂಥವರೆಲ್ಲ ಒಳಗೊಂಡಂಥ ಒಂದು ಪ್ರಗತಿಪರ ಆಶಯಗಳ ಒಂದು ವೇದಿಕೆಯಾಗಿ ನಮ್ಮ ಉತ್ತರ ಕನ್ನಡದಿಂದ ಆರ್ ವಿ ಭಂಡಾರಿ ಅವರು, ಜೆ ಸೌದಾನಿ ಅವರು, ನನಗೆ ನೆನಪಿದೆ ಅದಲ್ಲ. ನಾನು ವಿದ್ಯಾರ್ಥಿಯಾಗಿ ಮೈಸೂರು ಮಹಾರಾಜ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ನಾನು ಆಗ 79ರಲ್ಲಿ ಮೊದಲನೇ ಬಂಡಾಯ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದವನು ನಾನು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದು ಪ್ರಗತಿಪರ ಆಶಯಗಳನ್ನು ಇಟ್ಟುಕೊಂಡು ಬಂಡಾಯ ಸಂಘದಿಂದ ಹೆಜ್ಜೆ ಇಡ್ತಾ ಇದೆ. ನಿರಂಜನ ಅವರು ಏನು ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಹೋದ್ರು, ಪ್ರಗತಿಪರ ಚಳುವಳಿಗಳ ಬಿಂಬಿಸೋದಕ್ಕೆ ಏನು ಸಹಾಯ ಮಾಡಿದರು, ಪೂರಕವಾಗಿ ಏನು ಕೆಲಸ ಮಾಡಿದರು, ಅದೆಲ್ಲವನ್ನೂ ಕೂಡ ನಾವು ಸ್ಮರಿಸಿಕೊಳ್ಳುವಂಥ ಈ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಇಂಥ ಹೋರಾಟದ ಚಳುವಳಿಗಳು ಬಿಂಬಿತವಾಗ್ತವೆ. ಒಂದು ಕಾರ್ಮಿಕ ಚಳುವಳಿಯಾಗಲಿ, ರೈತ ಚಳುವಳಿಯಾಗಲಿ, ನಮಗೆ ಪೂರಕ ಸಾಮಗ್ರಿಗಳನ್ನು ಕೊಡೋದಕ್ಕೆ ಒಂದು ಸಾಹಿತ್ಯ ನಿರ್ಮಾಣ ಬೇಕು. ಸಾಹಿತ್ಯದಿಂದ ಕ್ರಾಂತಿ ಆಗುತ್ತೇನ್ರಿ ಅಂತ ಕೇಳ್ತಾರೆ ಬಹಳಷ್ಟು ಜನ. ಕ್ರಾಂತಿ ಆಗದೇ ಇರ್ಬೋದು, ಆಗಲೂಬಹುದು, ಆದರೆ ಕ್ರಾಂತಿಗೆ ಪೂರಕವಾದ ಸಾಮಗ್ರಿಗಳನ್ನು ಸಾಹಿತ್ಯ ಒದಗಿಸುತ್ತೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು. ಹೀಗಾಗಿ ನಮ್ಮ ಇಡೀ ವಿಶ್ವ ಸಾಹಿತ್ಯದ ಪರಂಪರೆ ಒಳಗೆ ಓದಿಗೆ, ಬರಹಕ್ಕೆ ಒಂದು ಮಹತ್ವದ
ಕಾಣಿಕೆ ಇದೆ. ನಿರಂಜನರವರು ಎಷ್ಟೋ ಸಾವಿರ ಪುಟಗಳ ಸಾಹಿತ್ಯವನ್ನು ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಅದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗೋದಕ್ಕೆ ಬಿಟ್ಟು ಹೋದ್ರು. ಅವರು ಬಿಟ್ಟು ಹೋಗಿರುವಂಥ ಸಾಹಿತ್ಯ ಏನಿದೆ ಇವತ್ತು ಈ ಪೀಳಿಗೆ ನಿರಂತರವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ನಿರಂತರ ಅಧ್ಯಯನ ಮಾಡುವಾಗ ಅವರು ಸಂಬಂಧಪಟ್ಟ ಅನೇಕ ಕೃತಿಗಳು ಇವತ್ತು ಮರುಮುದ್ರಣ ಆಗ್ತಾ ಇದ್ದಾವೆ. ಅವುಗಳೆಲ್ಲ ಓದಬೇಕು. ಇವತ್ತಿನ ಹೊಸ ಕಾಲಘಟ್ಟದಲ್ಲಿ ಅನೇಕ ಬದಲಾವಣೆಗಳಾಗಬೇಕಾದ್ರೆ ಚಾಲೆಂಜ್ಗಳು ಇದ್ದಾವೆ. ನಮಗೆ ಅದನ್ನು ಸ್ವೀಕರಿಸಬೇಕು. ನಿರಂಜನ, ಕಟ್ಟಿಮನಿ ಅಂತವರು, ಅನಕ್ರೂದಂಥವರು ನಿರ್ಮಾಣ ಮಾಡಿದಂಥ ಸಾಹಿತ್ಯ ಏನು ಬಿಟ್ಟು ಹೋಗಿದ್ದಾರೆ ನಮ್ಮ ಪ್ರಗತಿಶೀಲ ಸಾಹಿತ್ಯ ಚಳವಳಿಯಲ್ಲಿ, ಅದರ ಕೊಡುಗೆಯನ್ನು ಸ್ಮರಿಸ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸ್ತ್ರೀವಾದಿ ಚಿಂತನೆಯಲ್ಲಿ ಆಸಕ್ತರಾಗಿರುವಂಥವರು ಕೇವಲ ಮಹಿಳೆಯರು ಅಂತಲ್ಲ, ಪುರುಷರು ಕೂಡ ಬಹಳ ಗಂಭೀರವಾಗಿ ಮಾಡ್ತಾ ಇರುವ ಒಂದು ಪ್ರಯತ್ನ ಯಾವುದು ಅಂದರೆ ನಮ್ಮ ಇಡೀ ಸಾಹಿತ್ಯ ಪರಂಪರೆಯನ್ನು ಮತ್ತು ನಮ್ಮ ಎಲ್ಲ ಮಹತ್ವದ ಲೇಖಕಿಯರನ್ನು ಒಂದು ಸ್ತ್ರೀವಾದಿ ಓದಿಗೆ ಒಳಗು ಮಾಡುವ ಒಂದು ಪ್ರಯತ್ನ. ಇಂಥ ಪ್ರಯತ್ನ ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ ಕೇವಲ ಇವತ್ತು ಸ್ತ್ರೀವಾದಿ ಚಿಂತನೆ ಅನ್ನೋದು ಒಂದು ಶೈಕ್ಷಣಿಕ ಶಿಸ್ತಾಗಿ ರೂಪುಗೊಂಡಿದೆ ಅನ್ನುವ ಕಾರಣಕ್ಕೆ ಅಂತ ಕೇಳಿದರೆ ಖಂಡಿತ ಅಲ್ಲ. ಅದರ ಆಚೆಗೆ ಇವತ್ತು ಸ್ತ್ರೀವಾದಿ ಮೀಮಾಂಸೆ ಅನ್ನೋದು ಒಂದು ಲೋಕ ಮೀಮಾಂಸೆಯಾಗಿ ರೂಪುಗೊಳ್ತಾ ಇರೋದರ ಹಿನ್ನೆಲೆಯಲ್ಲೂ ಈ ಬಗೆಯ ಓದುಗಳಿಗೆ, ಮರು ಓದುಗಳಿಗೆ, ಮರು ಮೌಲ್ಯಮಾಪನಗಳಿಗೆ ಇನ್ನಿಲ್ಲದ ಮಹತ್ವ ಇದೆ. ಇದು ಮೊದಲನೇದು. ಎರಡನೇದ್ದು, ನಮ್ಮ ಒಟ್ಟು ಸಾಹಿತ್ಯ ಪರಂಪರೆ ಏನಿದೆ ಆ ಸಾಹಿತ್ಯ ಪರಂಪರೆಯನ್ನು ಒಂದು ಮರುಮೌಲ್ಯಮಾಪನಕ್ಕೆ ಒಳಗೆ ಮಾಡುವ ಒಂದು ನಿರ್ಣಾಯಕವಾದ ಘಟ್ಟದಲ್ಲಿ ನಾವಿದ್ದೀವಿ. ಆ ಕಾರಣಕ್ಕೂ ಇದು ಬಹಳ ಮುಖ್ಯವಾದದ್ದು ನಾನು ತಿಳ್ಕೊಂಡಿದ್ದೀನಿ. ಮೂರನೆಯ ಒಂದು ಮುಖ್ಯವಾದ ಸಂಗತಿ ಯಾವುದು ಈ ವಿಷಯದಲ್ಲಿ ಅಂತಂದರೆ, ಹೀಗೆ ಲೇಖಕಿಯರನ್ನ ಸ್ತ್ರೀವಾದಿ ಓದಿಗೆ ಒಳಗೆ ಮಾಡೋದು ಅನ್ನೋದು ಮಹಿಳಾ ಸಂಕಥನದ ಒಂದು ಬಹಳ ಮುಖ್ಯವಾದ ರಾಜಕೀಯ ಪ್ರಯತ್ನ ಕೂಡ ಹೌದು ಅನ್ನುವ ಕಾರಣಕ್ಕೆ ಯಾವುದನ್ನು ನಾವು ಪರ್ಸನಲ್ ಇಸ್ ಪೊಲಿಟಿಕಲ್ ಅಂತ ಕರಿತೀವೋ ಆ ಪರ್ಸನಲ್ ಇಸ್ ಪೊಲಿಟಿಕಲ್ ಅನ್ನೋದಕ್ಕೆ ಈ ಬಗೆಯ ಓದುಗಳು ಕೊಡುವ ನೆರವು ಬಹಳ ದೊಡ್ಡದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿರಂಜನರನ್ನ ಹೀಗೆ ಒಂದು ಸ್ತ್ರೀವಾದಿ ಓದಿಗೆ ಒಳಗೆ ಮಾಡುವ ಪ್ರಯತ್ನವನ್ನು ನೇರವಾಗಿ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಬಹಳ ಮುಖ್ಯವಾದ ಸಾಹಿತ್ಯ ಘಟ್ಟಗಳಿದ್ದಾವಲ್ಲ ಕನ್ನಡದಲ್ಲಿ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಈ ಸಾಹಿತ್ಯ ಘಟ್ಟಗಳಲ್ಲಿ ಹೆಣ್ಣನ್ನು ಗ್ರಹಿಸಿರುವ ಬಗೆ ಏನಿದೆ ಅದನ್ನು ತುಂಬ ಸ್ಥೂಲವಾಗಿ ನಾವು ನೋಡೋದು, ಹಿನ್ನೆಲೆಯಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ನವೋದಯದ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣಿದಾಳಲ್ಲ, ಅವರು ಚಿತ್ರಿಸಿರುವ, ಕಟ್ಟಿಕೊಟ್ಟಿರುವ, ಒಪ್ಪಿದ, ಮೆಚ್ಚಿದ ಹೆಣ್ಣಿದಾಳಲ್ಲ, ಆ ಹೆಣ್ಣು ಒಂದು ಉದಾರವಾದಿ ನೆಲೆಯಿಂದ ಸೃಷ್ಟಿಯಾದಂಥ ಹೆಣ್ಣು. ಆ ಹೆಣ್ಣನ್ನು ಅವರು ಅನೇಕ ನೆಲೆಗಳಲ್ಲಿ ನೋಡ್ತಾರೆ, ಆರಾಧಿಸ್ತಾರೆ, ಮೆಚ್ಚುತ್ತಾರೆ, ತಮ್ಮ ಸಂಗಾತಿ ಅಂತ ಹೇಳ್ತಾರೆ, ಎಲ್ಲ ನಿಜ. ಅದರಲ್ಲಿ ಕೆಲವರಿಗೆ ಮಾತ್ರ ಹೆಣ್ಣನ್ನು ಅವಳ ನಿಜದಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು. ಬೇಂದ್ರೆಯವರ ಸಖಿಗೀತ ಮತ್ತು ಕುವೆಂಪು ಅವರು ಸೃಷ್ಟಿಸಿದ ಸ್ತ್ರೀ ಪಾತ್ರಗಳಿದ್ದಾವಲ್ಲ, ಅದು ಮಲೆಗಳಲ್ಲಿ ಮದುಮಗಳು ಇರ್ಬೋದು, ಕಾನೂರು ಹೆಗ್ಗಡತಿ ಇರ್ಬೋದು, ಅಂಥ ಎಲ್ಲ ಪಾತ್ರಗಳಲ್ಲೂ ಅವರು ಹೆಣ್ಣನ್ನು ನಿಜವಾಗಿ ಅವಳ ನಿಜದಲ್ಲಿ ನೋಡೋದಕ್ಕೆ, ಹಿಡಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಲ್ಲದೆ ಹೋದರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವ ಹೆಣ್ಣು ಪಿತೃ ಸಂಸ್ಕೃತಿ ಅಪೇಕ್ಷಿಸುವ, ಅದು ಹಾಕಿಕೊಟ್ಟಿರುವ ಚೌಕಟ್ಟಿನಿದೆ, ಚೌಕಟ್ಟಿನಲ್ಲಿ ಇರುವ, ಅದರೊಳಗೆ ಇರಬೇಕು ಅಂತ ಗಂಡು ಕೂಡ ಅಪೇಕ್ಷಿಸುವ ಒಬ್ಬ ಹೆಣ್ಣು, ಮತ್ತು ಅದರಲ್ಲಿ ಹೆಣ್ಣಿಗೂ ತೃಪ್ತಿ ಇದೆ ಅನ್ನೋದನ್ನು ಇವರೇ ಗ್ರಹಿತ ತಿಳ್ಕೊಂಡ್ಬಿಟ್ಟಿರುವ ಒಬ್ಬ ಹೆಣ್ಣಿನ ಚಿತ್ರಣ ನಮ್ಮಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ. ನವ್ಯರಿದ್ದಾರಲ್ಲ, ನವ್ಯರು ಬಹಳ ಸಲ ಹೇಳ್ತಾ ಇದ್ರು, ನಮಗೆ ಹೊಸ ಹೆಣ್ಣನ್ನು ಸೃಷ್ಟಿಸೋದಕ್ಕೆ ಆಸೆ ಇದೆ, ನಾವು ಹೊಸ ಹೆಣ್ಣನ್ನು, ಹೊಸ ಲೋಕಮೀಮಾಂಸೆಯನ್ನು ಕಟ್ತಾ ಇದ್ದೀವಿ ಅಂತೆಲ್ಲ. ನಿಜ ಅಂದರೆ ಹೆಣ್ಣನ್ನು ಗ್ರಹಿಸೋದ್ರಲ್ಲಿ ನವ್ಯರು ಸೋತ ಹಾಗೆ ಇನ್ಯಾರಾದರೂ ಸೋತಿದ್ದಾರೆ ಅಂತ ನನಗೆ ಅನಿಸಲ್ಲ. ಹಾಗೆ ನೋಡಿದ್ರೆ ಕುವೆಂಪು, ಪೂತಿನ, ಬೇಂದ್ರೆ ಅಂಥವ್ರಿಗೆ ಹೆಣ್ಣಿನ ಒಳತೋಟಿಗಳ ಬಗೆಗೆ ಇದ್ದಂಥ ಕಾಳಜಿಯಾದರೂ ಈ ನವ್ಯರಿಗಿತ್ತು ಅಂತ ನಮಗೆ ಅನಿಸೋದಿಲ್ಲ. ಕೊನೆಗೂ ನವ್ಯ ಲೇಖಕರಲ್ಲಿ ಹೆಣ್ಣು ಅನ್ನೋಳು ಲೈಂಗಿಕತೆಯ ಒಂದು ರೂಪಕವಾಗಿ ಮಾತ್ರ ಕಾಣಿಸ್ತಾಳೆಯೇ ಹೊರತು ಅವಳ ಬೌದ್ಧಿಕತೆ ಇರ್ಬೋದು, ಅವಳ ವ್ಯಕ್ತಿತ್ವ ಇರ್ಬೋದು, ಅವಳ ಅಸ್ಮಿತೆಗಾಗಿ ನಡೆಸುವ ಹೋರಾಟ ಇದ್ದಿರ್ಬೋದು, ಇವ್ಯಾವುದೂ ಕೂಡ ಅವರಿಗೆ ಮುಖ್ಯ ಆಯಿತು ಅಂತ ಅನಿಸಲ್ಲ. ಎಕ್ಸೆಪ್ಟ್ ಲಂಕೇಶರನ್ನು ಬಿಟ್ಟರೆ, ಶಾಂತಿನಾಥ್ ದೇಸಾಯಿ ಅಂತವರನ್ನು ಬಿಟ್ಟರೆ ಮಿಕ್ಕವರಲ್ಲಿ ನಮ್ಗೆ ಅದು ಕಾಣಿಸಲ್ಲ. ಅದು ಅನಂತಮೂರ್ತಿಯವರು ಇರ್ಬೋದು, ಅನಂತಮೂರ್ತಿಯವರಲ್ಲಂತೂ ಹೆಣ್ಣು
ಜೀವಕಾಮದ ಒಂದು ಸಂಕೇತವಾಗಿ ಮಾತ್ರ ಕಾಣಿಸ್ತಾಳೆ. ಅದರಲ್ಲಿ ಅಪರೂಪದ ಹೆಸರು ಅಂತ ನನ್ಗನ್ಸೋದು ನವೋದಯ ಮತ್ತು ನವ್ಯ, ಈ ಎರಡರಲ್ಲೂ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರಿಗೆ ಮಾತ್ರ ಹೆಣ್ಣನ್ನು ಅವಳ ನಿಜದಲ್ಲಿ ಬಹಳ ಚಂದವಾಗಿ ಹಿಡಿಬೇಕು ಅನ್ನುವ ಆಸಕ್ತಿ ಇತ್ತು ಅಂತ ಅನ್ಸುತ್ತೆ. ಈಗ ನಿರಂಜನರಿಗೆ ಬರೋದಾದ್ರೆ, ಯಾಕೆ ನಿರಂಜನರ ಸ್ತ್ರೀ ಪಾತ್ರಗಳ ಬಗ್ಗೆ ಮಾತಾಡೋದಕ್ಕೆ ನನಗೊಂದು ಆಸಕ್ತಿ ಇದೆ ಅಂತಂದ್ರೆ, ಇಡೀ ಪ್ರಗತಿಶೀಲ ಚಳುವಳಿ ಏನಿದೆ, ಆ ಪ್ರಗತಿಶೀಲ ಚಳುವಳಿ ಒಂದು ಶ್ರಮ ವರ್ಗ ಏನಿತ್ತು, ಶ್ರಮಿಕ ವರ್ಗ ಏನಿತ್ತು, ಆ ಶ್ರಮಿಕ ವರ್ಗವನ್ನ ಮುನ್ನೆಲೆಗೆ ತರುವ ಒಂದು ಪ್ರಯತ್ನದ್ದು ಅಂತ ನಾವು ಬಹಳ ಸ್ಥೂಲವಾಗಿ ಅನ್ಕೊಂಡಿದ್ದೀವಲ್ವಾ. ಹಾಗೆ ಅನ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ನಿರಂಜನರ ಸ್ತ್ರೀ ಪಾತ್ರಗಳು ಎಲ್ಲಿ ನಿಂತ್ಕೋತವೆ? ಸೊ ಅದು ಅನಕ್ರಾವ್ ಆಗಿರ್ಬೋದು, ಬಸವರಾಜ್ ಕಟ್ಟಿಮನಿ ಆಗಿರ್ಬೋದು, ತರಾಸು ಆಗಿದ್ದಿರ್ಬೋದು, ನಿರಂಜನರಾಗಿದ್ದಿರ್ಬೋದು, ಇವರ ಕೃತಿಗಳಿದಾವಲ್ಲ, ಈ ಕೃತಿಗಳ ಬಗೆಗೆ ಇವತ್ತು ಬೇರೆ ಬೇರೆ ಬಗೆಯ ವಿಮರ್ಶೆಗಳು ನಡೀತಾ ಇವೆ. ಅನಕ್ರಾವ್ ಅಂಥವರು ಸೃಷ್ಟಿಸಿದ ಸ್ತ್ರೀ ಪಾತ್ರಗಳಿಗೂ ನಿರಂಜನ ಸೃಷ್ಟಿಸಿದ ಸ್ತ್ರೀ ಪಾತ್ರಗಳಿಗೂ ಇರುವ ವ್ಯತ್ಯಾಸವನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಹಾಗೆ ಮುಖ್ಯವಾಗಿ ಗಮನಿಸಿದಾಗ ಮಾತ್ರ ಇಡೀ ಶ್ರಮಿಕ ವರ್ಗವನ್ನ ಮುನ್ನೆಲೆಗೆ ತರೋದು ಕೇವಲ ಒಂದು ತಾತ್ವಿಕ ವಿಚಾರವಾಗಿ ಬಿಟ್ರೆ ಅದರಿಂದ ಹುಟ್ಟುವ ತೊಡಕುಗಳೇನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವ ಲೇಖಕ, ಯಾವ ಲೇಖಕಿ ಆ ಇಡೀ ಶ್ರಮಿಕ ವರ್ಗವನ್ನ ತಮ್ಮ ಒಳಗಿನಿಂದ ಪರಿಭಾವಿಸೋದಕ್ಕೆ, ನೋಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಕಾಣಿಸುವ ಸತ್ಯಗಳೇ ಬೇರೆ. ನಾನು ಕೇವಲ ಬುದ್ಧಿಯಿಂದ ಗ್ರಹಿಸಿದಾಗ ಕಾಣಿಸುವ ಪಾತ್ರಗಳ ಸ್ವರೂಪಗಳೇ ಬೇರೆ. ಅನಕ್ರಾವ್ ಅವರ ಪಾತ್ರಗಳ ಬಗೆಗೆ ನನಗಿರುವ ಒಂದು ಬಹಳ ಮುಖ್ಯವಾದ ಆಕ್ಷೇಪ ಏನು, ತೊಡಕೇನು ಅಂತಂದರೆ, ಆ ಪಾತ್ರಗಳನ್ನು ಓದ್ತಾ ಇದ್ರೆ ನಮಗೆ ನಿಜವಾಗಿಯೂ ಕಣ್ಣಲ್ಲಿ ನೀರು ಬರುತ್ತೆ, ಅಲ್ಲದೆ ಹೋದರೆ ಒಂದು ಕೋಪ ಬರುತ್ತೆ. ಆದರೆ ಕಣ್ಣೀರಾಗಲಿ ಕೋಪ ಆಗಲಿ ಯಾವುದಾದ್ರೂ ಸಮಸ್ಯೆಯನ್ನು ಬಗೆಹರಿಸಿದ್ದು ಇಲ್ಲಿ ತನಕ ನಾವು ನೋಡಲಿಲ್ಲ. ನಮಗೆ ನಿಜವಾಗಿ ಬೇಕಾಗಿರೋದು ಏನು ಅಂದರೆ, ಹೆಂಡಿರ್ಬೋದು, ಕಾರ್ಮಿಕ ಇರ್ಬೋದು, ಅವರನ್ನು ಅವರ ನಿಜದ ನೆಲೆಗಳಲ್ಲಿ ನಮಗೆ ಸಂಯಮದಲ್ಲಿ ಅವರನ್ನ ಲೋಕಕ್ಕೆ ಪರಿಚಯಿಸೋದಕ್ಕೆ ಸಾಧ್ಯ ಆಗದಾದರೆ, ಅದು ಯಾರು ಆ ಶೋಷಣೆಗೆ ಒಳಗಾಗ್ತಿದ್ದಾರೋ ಅವರಿಗೂ, ಯಾರು ಶೋಷಣೆ ಮಾಡ್ತಿದ್ದಾರೋ ಅವರಿಗೂ ನಿಜವಾದ ಅರಿವನ್ನು ಮೂಡಿಸುವ ಒಂದು ಪ್ರಯತ್ನ ಆಗುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಒಂದು ಉತ್ಕಟತೆಯಲ್ಲಿ ಅಥವಾ ಒಂದು ಉನ್ಮಾದದಲ್ಲಿ ಅಥವಾ ಬಹಳ ತೀವ್ರವಾದ ಭಾವೋನ್ಮಾದದಲ್ಲಿ ನಾವು ಮಾತಾಡ್ತಿರುವ ಹೊತ್ತಿನಲ್ಲಿ ಸತ್ಯ ಎಲ್ಲೋ ಹಿಂದೆ ಉಳ್ಕೊಂಡ್ಬಿಡುತ್ತೆ ಅಂತ ನನಗನ್ಸುತ್ತೆ. ಯಾಕೆ ನಿರಂಜನರ ಬಗೆಗೆ, ಅವರ ಬರವಣಿಗೆ ಬಗೆಗೆ, ಅವರು ಸೃಷ್ಟಿಸಿರುವ ಸ್ತ್ರೀ ಪಾತ್ರಗಳ ಬಗೆಗೆ ನಮಗೆ ಗೌರವ ಇದೆ ಅಂತಂದರೆ, ಅದು ಹೆಣ್ಣನ್ನು ಅವರು ಹೆಣ್ಣಾಗಿಯೇ ನೋಡೋದಕ್ಕೆ ನಡೆಸಿದ ಪ್ರಯತ್ನ ಇದೆಯಲ್ಲ, ಆ ಕಾರಣಕ್ಕೆ. ನೋಡಿ, ರಂಗಮ್ಮನ ಒಟ್ಟಾರ ಇದ್ದಿರಬಹುದು, ಅಭಯ ಇರಬಹುದು, ಅಥವಾ ಕನಸು ಇರಬಹುದು, ಮಿಂಚು ಇರಬಹುದು, ಅಥವಾ ಯಾವ ಕನ್ನಡ ಕಥಾ ಸಂಕಲನದ ಆಂಥಾಲಜಿಗಳನ್ನು ನೋಡಿದ್ರೂ ಅಲ್ಲಿ ಕಾಣಿಸ್ಕೊಳ್ಳುವ ಅವರ ಬಹಳ ಪ್ರಸಿದ್ಧವಾದ, ಜಗತ್ ಪ್ರಸಿದ್ಧವಾದ ಕಥೆ ಕೊನೆಯ ಗಿರಾಕಿ ಇರಬಹುದು. ಇವೆಲ್ಲವನ್ನು ಇಟ್ಕೊಂಡು ನೋಡಿದ್ರೆ ನಮಗೆ ಕಾಣಿಸುವ ಹೆಣ್ಣು ಎಂಥವು? ನಿರಂಜನರ ಹೆಣ್ಣು ಮಕ್ಕಳಿದಾರಲ್ಲ, ಆ ಹೆಣ್ಮಕ್ಳು ಸೋತವರು ಗೆದ್ದವರು ಅಂತ ಕೇಳಿದ್ರೆ ಅವರು ಸೋತವರೂ ಅಲ್ಲ, ಗೆದ್ದವರೂ ಅಲ್ಲ. ಬದಲಿಗೆ ತಾನು ತನ್ನ ಪರಿಸ್ಥಿತಿ, ತನ್ನ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರಬಹುದಾದ ಮೌಲ್ಯ ವ್ಯವಸ್ಥೆ ಮತ್ತು ಆ ಮೌಲ್ಯ ವ್ಯವಸ್ಥೆಯ ಅಧಿಕಾರ ಕೇಂದ್ರದಲ್ಲಿರುವ ಗಂಡು, ಈ ಎಲ್ಲ ಒಂದು ಸುಳಿ ಇದೆಯಲ್ಲ, ಈ ಚಕ್ರ ಇದೆಯಲ್ಲ, ಆ ಚಕ್ರದ ಒಂದೊಂದು ಮಕ್ಕಳನ್ನು ಈ ಹೆಣ್ಮಕ್ಳು ತಾವು ಅರ್ಥ ಮಾಡ್ಕೊಳ್ತಾ ಎದುರಿಗಿರುವ ಲೋಕಕ್ಕೂ ಅದನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಉದಾಹರಣೆಗೆ ಅವರ ಅಭಯ ಕಾದಂಬರಿ ಇದೆಯಲ್ಲ, ಆ ಅಭಯ ಕಾದಂಬರಿಯನ್ನು ನೀವು ನೋಡಿದ್ರೆ ಆ ಅಬಲಾಶ್ರಮದಲ್ಲಿ ಇರುವಂಥ ಹೆಣ್ಮಕ್ಳು ಇದ್ದಾರಲ್ಲ, ಆ ಹೆಣ್ಮಕ್ಳು ಏನೇನೋ ಸನ್ನಿವೇಶಗಳಲ್ಲಿ ಅಲ್ಲಿ ಬಂದು ತಲುಪಿಕೊಂಡಿದ್ದಾರೆ. ಕೊನೆಯ ಆಸರೆಯನ್ನು ಹಾಗೆ ಆ ಹೆಣ್ಮಕ್ಳಲ್ಲಿಗೆ ಬಂದಿದ್ದಾರೆ. ಆದರೆ ಆ ಅಬಲಾಶ್ರಮವನ್ನು ಸೇರ್ತಾ ಇರುವ ಹೆಣ್ಮಕ್ಳು, ಅವರ ದುರಂತದ ಕಥನಗಳಿದ್ದಾವಲ್ವ, ಆ ದುರಂತದ ಕಥನಗಳು ಆ ಹೆಣ್ಮಕ್ಳನ್ನ ಕೇವಲ ಬಲಿಪಶುಗಳು ಅನ್ನುವ ಹಾಗೂ ಚಿತ್ರಿಸ್ತಾ ಇಲ್ಲ, ಅಥವಾ ಅವರು ದುರಂತ ನಾಯಕಿಯರನ್ನಾಗೂ ಮಾಡ್ತಾ ಇಲ್ಲ. ಬದಲಿಗೆ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಅನ್ನುವ ಹಾಗೆ ಒಂದು ವಾಸ್ತವವಾದ ನೆಲೆಯಲ್ಲಿ ನಿರಂಜನರು ಏನು ಮಾಡ್ತಾರೆ ಅಂದರೆ, ಆ ಹೆಣ್ಮಕ್ಕಳ ಜೀವನದ ತೊಡಕುಗಳಿಗೆ ಅವರ ಪಾತ್ರವೂ ಇದೆ, ಸಮಾಜದ ಪಾತ್ರವೂ ಇದೆ, ಮತ್ತು ಆ ಎರಡು ಹ್ಯಾಕ್ ಬೆರೆತ್ಕೊಂಡಿರ್ತವೆ ಅಂತಂದರೆ ಒಂದನ್ನು ಇನ್ನೊಂದರಿಂದ ನಮಗೆ ಬೇರೆ ಮಾಡೋಕ್ಕೆ ಆಗಲ್ಲ.
ಬದಲಾಗಬೇಕು ಪರಿಸ್ಥಿತಿ ಅಂತಂದರೆ ಗಂಡು ಬದಲಾಗಬೇಕು, ಹೆಣ್ಣು ಬದಲಾಗಬೇಕು ಅನ್ನೋದನ್ನು ಅದು ಹೇಳ್ತಾ ಇದೆ. ಹಾಗೆ ಹೇಳ್ತಾ ಇರುವಾಗ ಆ ಹೆಣ್ಮಕ್ಳ ಬಗೆಗೆ ನಮಗೊಂದು ಮರುಕ ಉಕ್ಕಿ ಕೈಯಲ್ಲಿ ಕರವಸ್ತ್ರ ಹಿಡ್ಕೊಂಡು ಕಣ್ಣು ಒರೆಸ್ಕೋಬೇಕು ಅನ್ನುವ ಪಾತ್ರಗಳನ್ನ ಅವರು ಸಾಮಾನ್ಯವಾಗಿ ಚಿತ್ರಿಸಲ್ಲ. ಯಾಕೆ ಅವ್ರು ಹಾಗೆ ಚಿತ್ರಿಸಲ್ಲ ಅಂತಂದರೆ ಗಂಡಿರ್ಬೋದು ಹೆಣ್ಣಿರ್ಬೋದು ಅವ್ರ ಎಲ್ಲರಲ್ಲೂ ಶಕ್ತಿಗಳೂ ಇವೆ, ದೌರ್ಬಲ್ಯಗಳು ಇವೆ ಅನ್ನುವ ನೆಲೆಯಲ್ಲೇ ನಿರಂಜನರು ಚಿತ್ರಿಸ್ತಾರೆ. ಇದು ನಿರಂಜನರಿಗೆ ಸಾಧ್ಯ ಆಗಿರೋದು ನಿರಂಜನರು ಒಬ್ಬ ಅಪ್ಪಟ ಲೇಖಕರಾಗಿದ್ದರಿಂದ. ಅವರು ಕೇವಲ ತಾತ್ವಿಕತೆಯನ್ನು ತಲೆಯಲ್ಲಿ ತುಂಬಿಕೊಂಡು ಇದನ್ನು ಲೋಕಕ್ಕೆಲ್ಲ ಪರಿಚಯಿಸಬೇಕು ಅನ್ನುವ ಹಾಗೆ ಪ್ರಣಾಳಿಕೆಗಳ ಘೋಷಣೆಗಳ ಬರವಣಿಗೆಯನ್ನು ಮಾಡಿದವರಲ್ಲ. ನಿಜ ನಿರಂಜನರಿಗೆ ವಸ್ತುಗಳನ್ನ ಆರಿಸ್ಕೊಳ್ಳುವಾಗ ಒಂದು ನಿರ್ದಿಷ್ಟತೆ ಇತ್ತು ಅನ್ನೋದನ್ನು ನಾನು ಒಪ್ತೀನಿ. ಆ ನಿರ್ದಿಷ್ಟತೆಯ ಮೂಲ ಅವರ ಪ್ರಗತಿಶೀಲ ತಾತ್ವಿಕತೆಯಿಂದ ಬಂದಿದ್ದು ಅನ್ನೋದನ್ನು ನಾನು ಒಪ್ತೀನಿ. ಆದರೆ ಹೀಗೆಲ್ಲ ಇದ್ರೂ ಕೂಡ ನಿರಂಜನರ ಒಳಗೆ ಒಬ್ಬ ಅಪ್ಪಟ ಲೇಖಕ ಇದ್ದಿದ್ರಿಂದಲೇ ಅವರಿಗೆ ಅದು ತುಂಗಕ್ಕ ಇರ್ಬೋದು, ಅಥವಾ ಆ ಸರಸಮ್ಮ ಇದ್ದಿರ್ಬೋದು, ಕನಕಲಕ್ಷ್ಮಮ್ಮ ಇರ್ಬೋದು, ಅಭಯ ಕಾದಂಬರಿಯಲ್ಲಿ ಬರುವವರು, ಅಥವಾ ಸುನಂದ ಇರ್ಬೋದು, ಕನಸು ಕಾದಂಬರಿಯಲ್ಲಿ ಬರುವಂತಹ ಸುನಂದ ಇರ್ಬೋದು, ರಾಧಮ್ಮ ಇರ್ಬೋದು, ಕೊನೆಯ ಗಿರಾಕಿಯಲ್ಲಿ ಬರುವ ಆ ವೇಶ್ಯ ಇರ್ಬೋದು. ಈ ಎಲ್ಲ ಪಾತ್ರಗಳು ಯಾಕೆ ಅಷ್ಟು ಜೀವಂತವಾಗಿ ಮೈದಳಿತವೆ ನಿರಂಜನರಲ್ಲಿ ಅಂತಂದರೆ ಅವರು ಅವರ ಎಲ್ಲ ದೌರ್ಬಲ್ಯಗಳು, ಶಕ್ತಿಗಳು, ಸಾಧ್ಯತೆಗಳು, ಅವರ ಅಸಹಾಯಕತೆಗಳು, ಆ ಅಸಹಾಯಕತೆಯಿಂದ ಹೊರಗೆ ಬರೋದಕ್ಕೆ ಅವ್ರು ನಡೆಸುವಂಥ ಪ್ರಯತ್ನಗಳು, ಈ ಎಲ್ಲದರಲ್ಲೂ ಅವ್ರು ಹಿಡಿತಾರೆ ಎನ್ನುವ ಕಾರಣಕ್ಕೆ. ನೋಡಿ, ಈ ಅಭಯ ಕಾದಂಬರಿಯನ್ನೇ ನಾನು ಕೇಂದ್ರವಾಗಿ ಇಟ್ಕೊಂಡು ಮಾತಾಡ್ಬೋದು ಅನ್ನೋದಾದರೆ, ಅಭಯ ಕಾದಂಬರಿಯಲ್ಲಿ ಬರುವ ತುಂಗಕ್ಕ ಏನಿದ್ದಾಳೆ, ಆ ತುಂಗಕ್ಕ ನಿಜ ಅವಳು ಕೊನೆಯಲ್ಲಿ ಗೆಲ್ತಾಳೆ, ಅವಳಿಗೊಂದು ಮದುವೆ ಆಗತ್ತೆ, ಅವಳಿಗೊಂದು ಭದ್ರವಾದ ಜೀವನ ಸಿಗುತ್ತೆ, ಬಹಳ ರೊಮ್ಯಾಂಟಿಕ್ ಆಗಿ ಆ ಕಾದಂಬರಿ ಕೊನೆ ಆಗ್ತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ. ಆದರೆ ಆ ಕಾದಂಬರಿಯ ಕೊನೆ ಇದೆ ನೋಡಿ, ಆ ತುಂಗಕ್ಕ ಹೇಳ್ತಾಳೆ, ಹೌದು ಇವತ್ತೊಂದಿನ ನಾನು ಹೋಗ್ತೀನಿ ನನ್ನ ಗಂಡನ ಮನೆಗೆ, ನಾಳೆಯಿಂದ ನಾನು ವಾಪಸ್ ಇಲ್ಲಿ ಕೆಲಸಕ್ಕೆ ಬರ್ತೀನಿ ಅನ್ನೋದ್ರ ಅರ್ಥ ಏನು ಅಂದರೆ, ಆ ಅಬಲಾಶ್ರಮದಲ್ಲಿ 30-40 ಹೆಣ್ಮಕ್ಳಿದ್ದಾರೆ, ಹೊರಗೆ ಹೋಗುವವಳು ಇವಳು ಒಬ್ಬಳೆ. ಆದರೆ ಇವಳಿಗೆ ಬದುಕು ಕಲಿಸಿರುವ ಪಾಠ ಯಾವುದು ಅಂತಂದರೆ, ನಾನು ಆ ಹೆಣ್ಮಕ್ಳ ಸಲುವಾಗಿ ಕೆಲಸ ಮಾಡಬೇಕಾಗಿರೋದಿದೆಯಲ್ಲ, ಅದು ನನ್ನ ಕರ್ತವ್ಯ ಅಂತ ಅವ್ರು ತಿಳ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಒಂದು ಪ್ರಗತಿಶೀಲ ನಿಲುವು ಅಂತ ನನಗೆ ಅನಿಸುತ್ತೆ. ಹಾಗೇನೆ ಆ ಕಾದಂಬರಿಯಲ್ಲಿ ಬರುವ ಈ ಕನಕಲಕ್ಷ್ಮಮ್ಮ ಇದ್ದಾಳಲ್ವ, ಅವಳಿಗೆ ಇನ್ನೊಬ್ಬನ ಜೊತೆನಲ್ಲಿ ಒಂದು ಮದುವೆ ಮಾಡ್ತಾರೆ, ಮಹಾಬಲ ಅನ್ನೋ ಜೊತೆಯಲ್ಲಿ ಅವಳು ಹೋಗ್ತಾಳೆ. ಆದರೆ ಒಂದು ವೇಶ್ಯಾವಾಟಿಕೆಯಿಂದ ಬಂದ ಹೆಣ್ಮಗಳು ವಾಪಸ್ ಅಲ್ಲಿಗೆ ಹೋಗ್ತಾಳೆ. ಅವಳಿಗೊಂದು ಸಾಂಸಾರಿಕ ಬದುಕನ್ನು ನಡೆಸೋದಕ್ಕೆ ಸಾಧ್ಯವೇ ಆಗಲ್ಲ. ಅವಳು ಸಾಂಸಾರಿಕ ಬದುಕನ್ನು ನಡೆಸೋಕ್ಕಾಗಲ್ಲ ಅನ್ನೋದಂದರೆ ಯಾವುದನ್ನ ಈ ಲೋಕ ಪರಿಹಾರ ಅಂತ ತಿಳ್ಕೊಂಡಿದ್ಯೋ ಹೆಣ್ಣಿನ ಮಟ್ಟಿಗೆ, ಅವಳಿಗೆ ಅದನ್ನೊಂದು ಪರಿಹಾರವಾಗಿ ಜೀವನದಲ್ಲಿ ತಗೊಳ್ಳೋಕ್ಕೆ ಆಗಲ್ಲ ಅನ್ನೋದು ಏನನ್ನು ಹೇಳುತ್ತೆ? ಅದನ್ನು ಕನಕಲಕ್ಷ್ಮಮ್ಮನ ದೌರ್ಬಲ್ಯ ಅಂತ ಹೇಳಬೇಕಾ, ಅಥವಾ ಆ ವೇಶ್ಯಾವಾಟಿಕೆ ಅವಳು ಒಡ್ಡುತ್ತಾ ಇರುವ ಅಂಶಗಳು ಅಂತ ಹೇಳಬೇಕಾ? ಇದರ ಸಮಸ್ಯೆ ಮೂಲ ಯಾವುದಿದೆ ಅನ್ನೋದನ್ನ ಎಷ್ಟು ಆಳವಾಗಿ ಯೋಚನೆ ಮಾಡೋದಕ್ಕೆ ಓದುಗರಿಗೆ ನಿರಂಜನರ ಹಚ್ಚದಿದೆಯಲ್ಲ, ಅದು ಈ ಕಾದಂಬರಿಯ ಬಹಳ ಮುಖ್ಯವಾದ ಕೇಂದ್ರಗಳಲ್ಲಿ ಒಂದು ಅಂತ ನನಗನ್ಸುತ್ತೆ. ಅಂದರೆ ಸಮಸ್ಯೆನೂ ಅವರೇ ಹೇಳಿ, ಪರಿಹಾರನೂ ಅವರೇ ಹೇಳಿ, ಅದಕ್ಕೊಂದು ಫ್ರೇಮ್ ಹಾಕ್ಬಿಟ್ಟು ಒಂದು ಸೂತ್ರಬದ್ಧವಾದ ಕಾದಂಬರಿಯನ್ನು ಬರೀತಾನೆ ಇಲ್ಲ ಇಲ್ಲಿ ನಿರಂಜನರು. ಅಭಯ ಅನ್ನೋದನ್ನ, ಆ ಶೀರ್ಷಿಕೆಯನ್ನು ಅವ್ರು ಇಟ್ಟಿರೋದನಿಗೆ ತುಂಬ ಒಂಥರ ತುಂಬ ಒಳ್ಳೆಯ ಶೀರ್ಷಿಕೆ ಅಂತಲೂ ಅನಿಸುತ್ತೆ. ಇನ್ನೊಂದು ನೆಲೆಯಲ್ಲಿ, ಇವತ್ತಿನ ಸಮಕಾಲೀನ ನೆಲೆಯಲ್ಲಿ ನೋಡಿದಾಗ ಕೊನೆಗೂ ನಿರಂಜನರು ಯಾವುದ್ರ ಕಡೆಗೆ ಬೆರಳು ಮಾಡ್ತಿದ್ದಾರೆ ಅಂತಂದರೆ, ಯಾರಿಗೆ ಯಾರು ಅಭಯ ಆಗಬೇಕು, ಹೆಣ್ಣಿಗೆ ಹೆಣ್ಣೇ ಅಭಯ ಆಗಬೇಕಲ್ವ ಅನ್ನೋದನ್ನು ಅವರಲ್ಲಿ ಸೂಚಿಸ್ತಾ ಇದ್ದಾರೆ. ಅಂದರೆ ಆ ಅಭಯದ ಮನಸ್ಥಿತಿಯನ್ನು ಹೆಣ್ಮಕ್ಳು ರೂಪಿಸ್ಕೋಬೇಕು ಅನ್ನೋದನ್ನು ಅವ್ರು ಹೇಳೋದಿದೆಯಲ್ಲ, ಅದು ನಿಜವಾಗಿ ನಿರಂಜನರಲ್ಲಿದ್ದಂಥ ಒಂದು ಬಹಳ ಮುಖ್ಯವಾದ ಒಂದು ದಾರ್ಶನಿಕವಾದ ಗುಣ ಅಂತ ಅನಿಸುತ್ತೆ, ಅಥವಾ ಒಂದು ಮುನ್ನೋಟದ ಗುಣ ಅಂತ ಅನಿಸುತ್ತೆ. ಯಾಕೆ ಇದನ್ನು ನಾನು ಕೇಳ್ತಾ ಇರೋರಿಗೆ, ನೋಡ್ತಾ ಇರೋರಿಗೆ ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸಿದ್ರೆ ಈ ಅಂಶವನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಅಂದರೆ ಇಡೀ ಪ್ರಗತಿಶೀಲ ಚಳುವಳಿಯ ದೌರ್ಬಲ್ಯದ ಸೋಲಿನ ಹಿನ್ನೆಲೆ ಏನು ಅನ್ನೋದು ನಮಗೆ ಗೊತ್ತಿದೆ. ನಾವು ದಿನ ಕಳೆದು ಬೆಳಗಾಗೋದ್ರೊಳಗೆ ಅದಕ್ಕೊಂದು ಪರಿಹಾರವನ್ನು ಒಂದು ಕಾನೂನಿನ ಮೂಲಕ, 4 ದಿನದ ಹೋರಾಟದ ಮೂಲಕ ಏನು ತಂದುಕೊಡ್ಬೋದು ಅಂತ ತಿಳ್ಕೊಂಡಿದ್ವಿ. ಅದಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿರಂಜನರು ಹೇಳ್ತಾ ಇರೋದು. ಕೊನೆಗೂ ಯಾರು ಆ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೋ ಅವರೇ ಒಂದು ಮುಂದಿನ ಹೆಜ್ಜೆಯನ್ನು ಇಡದೆ ಹೋದರೆ ಅದು
ಪರಿಹಾರ ಅನ್ನೋದು ಸಿಗಲ್ಲ. ಮತ್ತು ಯಾರೋ ಕೊಡುವ ಪರಿಹಾರ ಶಾಶ್ವತವಾದ ಪರಿಹಾರ ಅಲ್ಲ. ಯಾರು ಶೋಷಣೆಗೆ ಒಳಗಾಗ್ತಿದ್ದಾರೋ ಅವರೇ ಕಂಡುಕೊಳ್ಳುವ ಪರಿಹಾರ ಇದೆ ಅಲ್ಲ, ಅದೇ ನಿಜವಾದ ಪರಿಹಾರ ಅನ್ನೋದನ್ನೇ ಅವ್ರು ಹೇಳ್ತಿದ್ದಾರಲ್ವಾ ಅಂತ ಅನ್ಸುತ್ತೆ ನನಗೆ. ಅವರ ಕನಸು ಕಾದಂಬರಿ ಇದೆಯಲ್ಲ, 2 ಭಾಗದಲ್ಲಿರುವ ಕಾದಂಬರಿ, ಆ ಕನಸು ಕಾದಂಬರಿ ಕೂಡ ನನಗೆ ಸ್ವಲ್ಪ ಅದು ಏನು ಹೇಳಬೇಕು, ಲಂಬಿಸಿದ ಒಂದು ಕಾದಂಬರಿ ಅಂತ ನನಗನ್ಸುತ್ತೆ. ಅದನ್ನು ಇನ್ನೂ ಇವತ್ತು ನಿರಂಜನ್ ರೇ ಬರೆದಿದ್ರೆ ಅದನ್ನು ತುಂಬ ಸಂಕ್ಷಿಪ್ತಗೊಳಿಸ್ತಿದ್ರೋ ಏನೋ. ಆದರೆ ಆ ಕಾದಂಬರಿಯ ಬಹಳ ಮುಖ್ಯವಾದ ಪಾತ್ರ ಇದೆಯಲ್ಲ, ಸುಂದ, ಅವರಪ್ಪ ಆಕೆಯನ್ನು ಸುನಂದಾಳನ್ನು ಸುಂದ ಅಂತ ಕರೀತಿದ್ರಲ್ಲ ಯಾರು, ಆ ಸುನಂದ ನಿಧಾನವಾಗಿ ಅವಳೇ ಬದಲಾಗ್ತಾ ಹೋಗ್ತಿದ್ದಾಳೆ. ಆ ಗಂಡ ಅವನ ಹಿಂಸೆ ಆರಂಭದಲ್ಲಿ ಅವಳಿಗೆ ಹೀಗೆ ವಿರೋಧಿಸಿ ಹೋಗ್ಬಿಡ್ಬೇಕಾ ಅಂತ ಅನಿಸಿದ್ರೂ ಕೂಡ ಅವಳ ಗಳಿಗೆಯಲ್ಲಿ ಒಂದು ತೀರ್ಮಾನ ತಗೊಳ್ಳಲ್ಲ. ಅವಳು ಹೊಡೆತ ಸಹಿಸ್ಕೊತಿದ್ದಾಳೆ, ಅವಮಾನ ಸಹಿಸ್ಕೊತಾ ಇದ್ದಾಳೆ, ಉಪವಾಸವನ್ನು ಅವಳು ಅನುಭವಿಸ್ಬೇಕಾಗಿ ಬರುತ್ತೆ. ಏನೇನೆಲ್ಲ ಹಿಂಸೆಗಳನ್ನು ಗಂಡ ಕೊಡ್ತಾನೆ ಅದನ್ನೆಲ್ಲ ಅವಳು ಆ ಹಿಂಸೆಯನ್ನು ಅನುಭವಿಸ್ತಿದ್ದಾಳೆ. ಆದರೆ ಅದನ್ನೆಲ್ಲ ಅನುಭವಿಸ್ತಾನೆ. ಪಕ್ಕದ ರಾಧಮ್ಮ, ಇನ್ನೊಂದು ಕಡೆಯಲ್ಲಿರುವ ಕುಸುಮ್, ಇವರೆಲ್ಲರೂ ಸೇರ್ಕೊಂಡು ಆಕೆಗೆ ಒಂದು ಧೈರ್ಯ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಜ, ಅವರೆಲ್ಲ ಕೊಡುವ ಧೈರ್ಯಕ್ಕಿಂತ ಅವಳಿಗೆ ಒಂದೊಂದ್ಸಲ ಅವಳು ಹೀಗೆ ಸಿಡಿದೇಳೋದಿದೆಯಲ್ಲ, ಒಂದ್ಸಲ ಗಂಡ ಬಂದು ಇವತ್ತೆಲ್ಲ ಯಾರು ಬರ್ಲಿಲ್ವಾ, ನಿನ್ನ ಹತ್ರ ಇನ್ನೂ ದುಡ್ಡು ಕೊಡಬೇಕು, ಅದನ್ನು ಬಾಕಿ ಕೊಡಿ ಅಂತ ಕೇಳಕ್ಕೆ ಬರಲಿಲ್ವಾ, ನಿನ್ನ ಗಿರಾಕಿಗಳು ಬರಲಿಲ್ವಾ, ನಿನ್ನ ಸ್ನೇಹಿತರು ಬರಲಿಲ್ವಾ ಅಂತ ಕೇಳಿದ್ರೆ ಒಂದ್ಸಲ ಅವಳು ಇನ್ನಿಲ್ಲದ ವ್ಯಂಗ್ಯದಲ್ಲಿ ಹೇಳ್ತಾಳೆ, ಬಂದಿದ್ರು ನಾನೇ ನನ್ನ ಗಂಡ ಬರೋ ಹೊತ್ತಾಯ್ತು ವಾಪಸ್ ಹೋಗಿ ಅಂತ ಕಳಿಸ್ದೆ ಅಂತ ಹೇಳುವಾಗ, ಅಂದರೆ ಅಲ್ಲಲ್ಲಿ ಸಿಡ್ತಾ ಹೋಗ್ತಾಳೆ ಅವಳು. ಆದರೆ ಹೆಣ್ಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆಯ ಸಂದರ್ಭದಲ್ಲಿ ಒಂದು ತೀರ್ಮಾನ ತಗೊಳ್ಳೋದು ಎಷ್ಟು ಕಷ್ಟದ್ದು ಅನ್ನೋದನ್ನು ಆ ಹೆಣ್ಣಿನ ಒಳತೋಟಿ ಇದೆಯಲ್ಲ, ಆ ಒಳತೋಟಿಯನ್ನು ನಿರಂಜನವರು ಅರ್ಥ ಮಾಡ್ಕೊಳ್ತಾನೆ ನಮಗೆ ನಿರೂಪಿಸ್ತಾ ಹೋಗ್ತಾರೆ. ಓದ್ತಾ ಇರುವ ನಮ್ಗನ್ಸುತ್ತೆ, ನೋಡಿ ಯಾಕೆ ಇಷ್ಟನ್ನು ಸಹಿಸ್ಕೋಬೇಕು, ತ್ಯಾಗದ 4 ಬಾರಿಸಿ ಈಚೆಗೆ ಬರಬಾರ್ದಿತ್ತಾ. ಆದರೆ ಒಂದು ಮಗು ಇದೆ, ಅವಳಿಗೆ ಮದುವೆ ಆಗಬೇಕಾಗಿರುವ ತಂಗಿ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ನಾಳೆ ಅವರೆಲ್ಲರಿಗೂ ತಾನೊಂದು ಸಮಸ್ಯೆ ಮೂಲ ಆಗಿರ್ಬೋದು ಅಂತ ಅವಳಿಗೆ ಅನಿಸುತ್ತಿರಬೇಕು. ಅಂದರೆ ಹೆಣ್ಣಿನ ಅರಿವಿನ ಹಿಂಸೆ ಇದೆಯಲ್ಲ, ದೇವರು ಮಹಾದೇವ ದಲಿತರ ವಿಷಯದಲ್ಲಿ ಅರಿವಿನ ಹಿಂಸೆನೇ ಅವ್ರಿಗಿರುವ ದೊಡ್ಡ ತೊಡಕು ಅಂತ ಹೇಳ್ತಾರೆ. ಹಿಂದೆ ಹೋಗಲಾರದ, ಮುಂದೆ ಬರಲಾರದ ಒಂದು ಹಿಂಸೆಯಲ್ಲಿ ನಾವಿರ್ತೀವಿ ದಲಿತರು ಅಂತ ಅವ್ರು ಹೇಳ್ತಾರಲ್ಲ ದೇವ್ನೂರು. ಆ ಅರಿವಿನ ಹಿಂಸೆಯನ್ನು ದಲಿತರಿಗಿಂತ 100 ಪಟ್ಟು ಒಳಗೆ ಅನುಭವಿಸೋರು ಯಾವಾಗಲೂ ಹೆಣ್ಮಕ್ಳು ಆಗಿರ್ತಾರೆ ಅನ್ನೋದನ್ನ ಈ ಸುನಂದನ ಪಾತ್ರ ಹೇಳುತ್ತೆ. ಆ ಪಾತ್ರ ಕೊನೆಯಲ್ಲಿ ಸುನಂದ ಒಂದು ವಿಚ್ಛೇದನ ತಗೋತಾಳೆ ನಿಜ, ಆದರೆ ಅವಳು ಆ ವಿಚ್ಛೇದನವನ್ನು ತಗೊಳ್ಳುವ ತೀರ್ಮಾನಕ್ಕೆ ತಲುಪೋದಕ್ಕೆ ಮುಂಚೆ ಅವಳು ಅನುಭವಿಸುವ ಒಂದು ನರಕದ ಒಂದು ಪ್ರಯಾಣ ಇದೆಯಲ್ಲ, ಆ ನರಕದ ಪ್ರಯಾಣವನ್ನು ನಿರಂಜನರು ತುಂಬ ಆರ್ದ್ರವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಆದರೆ ಆರ್ದ್ರವಾಗಿ ಚಿತ್ರಿಸ್ತಾ ಇರೋವಾಗಲೂ ಎಲ್ಲೂ ಅದು ಹೆಣ್ಮಕ್ಳಲ್ಲೊಂದು ಸ್ವಮರುಕವನ್ನು ಚಿತ್ರಿಸಲ್ಲ. ನನಗೆ ಎಂಥ ಲೇಖಕರ ಬಗೆಗೆ ವೈಯಕ್ತಿಕವಾಗಿ ಬಹಳ ಗೌರವ ಅಂತಂದರೆ, ಯಾವ ಲೇಖಕ ಮತ್ತು ಯಾವ ಲೇಖಕಿ ಹೆಣ್ಮಕ್ಳಲ್ಲಿ ಸ್ವಮರುಕವನ್ನು ಸೃಷ್ಟಿಸಲ್ವೋ ಅಂಥವ್ರ ಬಗ್ಗೆ ನನಗೊಂದು ಗೌರವ. ಯಾಕೆಂದರೆ ಅಂಥವ್ರ ಒಳಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಗೌರವ ಇರುತ್ತೆ ಅಂತ ನನಗನ್ಸುತ್ತೆ. ನಿರಂಜನರು ಸೃಷ್ಟಿಸುವ ಸ್ತ್ರೀ ಪಾತ್ರಗಳಿದ್ದಾವಲ್ಲ, ಅವು ಅಂಥ ಸ್ವಮರುಕವನ್ನು ಮೀರ್ಕೊಳ್ಳೋದಕ್ಕೆ ಪ್ರಯತ್ನಿಸುವ ಸ್ತ್ರೀ ಪಾತ್ರಗಳು ಅಂತ ನನಗೆ ಅನಿಸುತ್ತೆ. ಅವರ ಎಲ್ಲ ಮಿತಿಗಳ ಜೊತೆನಲ್ಲಿ ನಿಜ ಆ ಪಾತ್ರಗಳಲ್ಲಿ ಕೆಲವು ಮಿತಿಗಳಿದ್ದಾವೆ, ನಾವು ಎತ್ತಬಹುದಾದ ತಕರಾರುಗಳಿದ್ದಾವೆ. ಆದರೆ ಆ ಹೆಣ್ಮಕ್ಳ ಆತ್ಮ ಇದೆಯಲ್ಲ, ಆ ಹೆಣ್ಮಕ್ಳ ಅಂತಃಸತ್ವ ಇದೆಯಲ್ಲ, ಆ ಅಂತಃಸತ್ವ ಯಾವುದ್ರ ಕಡೆಗೆ ತುಡಿತಾ ಇದೆ ಅಂತಂದರೆ, ನಿಜ ನಾನು ಇದನ್ನೆಲ್ಲ ಅನುಭವಿಸ್ತಿದ್ದೀನಿ, ಇದನ್ನು ನಾನು ಅನುಭವಿಸ್ಬೇಕಾಗಿಲ್ಲ, ಇದು ನನ್ನ ಜೊತೆಯಲ್ಲಿ ನಡಿಬೇಕಾಗಿಲ್ಲ, ನನ್ನ ಗಂಡ ನನ್ನನ್ನು ಹೇಗೆ ನಡೆಸ್ಕೋಬೇಕಾಗಿಲ್ಲ, ನಮ್ಮಪ್ಪ ನನ್ನನ್ನು ಹೇಗೆ ನಡೆಸ್ಕೋಬೇಕಾಗಿಲ್ಲ, ಆದರೆ ಇದರಿಂದ ಹೊರಗೆ ಬರೋದಕ್ಕೆ ನನಗೊಂದು ದಾರಿ ಸ್ಪಷ್ಟವಾಗಿ ಕಾಣುವ ತನಕ ನಾನು ಇದನ್ನು ಅನುಭವಿಸ್ಬೇಕಲ್ವಾ ಅನ್ನುವ ಅರಿವಿನಲ್ಲಿ ಆ ಹೆಣ್ಮಕ್ಳು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಅಂತ ಬದುಕು ರಂಗಮ್ಮನ ಒಠಾರ ಬಹಳ ಪ್ರಸಿದ್ಧವಾದ ಒಂದು ಕಾದಂಬರಿ ನಿರಂಜನರದ್ದು. ಆ ರಂಗಮ್ಮನ ಒಠಾರದಲ್ಲಿ ನೋಡಿ, ರಂಗಮ್ಮನನ್ನು ಆ ಒಠಾರದಲ್ಲಿರುವ ಅನೇಕ ಜನ ಆಲ್ಮೋಸ್ಟ್ ಹಿಟ್ಲರಿಗೆ ಅವರು ಸಂವಾದಿ ಅನ್ನುವ ಹಾಗೆ ಮಾತಾಡ್ತಿರ್ತಾರೆ. ಅಂದರೆ 6 ಗಂಟೆಗೋ 7 ಗಂಟೆಗೋ ಕರೆಕ್ಟಾಗಿ ಲೈಟ್ ಆಫ್ ಮಾಡಿಬಿಡ್ತಾಳೆ, ನಲ್ಲಿ ನಿಲ್ಲಿಸ್ಬಿಡ್ತಾಳೆ, ನಿಜ. ಆದರೆ ಆ ರಂಗಮ್ಮ ಒಂದು ಮೆಟಫರಾಗಿ ನನಗೆ ಕಾಣಿಸ್ತಾಳೆ, ಒಂದು ರೂಪಕವಾಗಿ ಕಾಣಿಸ್ತಾಳೆ ನನಗೆ ರಂಗಮ್ಮ. ಯಾಕೆ ಅಂತಂದರೆ ಆ ರಂಗಮ್ಮ ಹೆಣ್ಣಿಗೆ ಇರುವ ಶಕ್ತಿಯನ್ನು ಬಹಳ ಚಂದವಾಗಿ ನಮ್ಮ ಎದುರಿಗೆ ಸ್ಥಾಪಿಸ್ತಾಳೆ ಅಂತ ಅನಿಸುತ್ತೆ.
ಅವಳ ಶಕ್ತಿ ಯಾವುದು ಅಂದರೆ ಅದು ಅವಳ ಅಂತಃಶಕ್ತಿ. ಅದು ಆ ಅಂತಃಶಕ್ತಿ ಅವಳಿಗೆ ಬದುಕಿಗೆ ಯಾವತ್ತೂ ಬೆನ್ನು ತಿರುಗಿಸಬಾರ್ದು ಅನ್ನೋದನ್ನು ಹೇಳುತ್ತೆ. ನೋಡಿ, ನಿರಂಜನರ ಯಾವ ಪಾತ್ರಗಳನ್ನ ನೀವು ನೋಡಿದ್ರು ಕೂಡ ಆ ಪಾತ್ರಗಳು ನಾನು ಸೋತೆ ಅಂತ ಹೇಳಲ್ಲ, ಅವು ಬದುಕಿಗೆ ಬೆನ್ನು ತಿರುಗಿಸೋದಿಲ್ಲ. ಸಾಕಪ್ಪ ಜೀವನ ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅವ್ರು ಕನಸಲ್ಲ. ಒಂದು ಮೊಮೆಂಟ್ರಿಯಾಗಿ ಕ್ಷಣಿಕವಾಗಿ ಹಾಗೆ ಅನಿಸಿದ್ರು ಕೂಡ ಆ ಪಾತ್ರಗಳು ಮತ್ತೆ ಬದುಕನ್ನು, ತಮ್ಮಲ್ಲಿರುವ ಶಕ್ತಿಯನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವು ಮತ್ತೆ ಬದುಕನ್ನು ನಾನು ಎದುರಿಸ್ತೀನಿ ಅಂದ್ಕೊಂಡು ಹೊರಡ್ತವೆ. ಬದುಕು ದೊಡ್ಡದು ಅನ್ನೋದನ್ನ ನಂಬಿರುವ ಸ್ತ್ರೀ ಪಾತ್ರಗಳನ್ನ ನಿರಂಜನರು ಚಿತ್ರಿಸ್ತಾರೆ. ರಂಗಮ್ಮನೇ ನೋಡಿ, ರಂಗಮ್ಮ ಅಷ್ಟು ಕಟುವಾಗಿದ್ದಾಳೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಅವಳು ಅಷ್ಟು ನಿಷ್ಠುರವಾಗಿ ಇಲ್ಲದೆ ಹೋದರೆ ರಂಗಮ್ಮ ಅವಳು ಆ ಒಠಾರವನ್ನು ನಿಭಾಯಿಸೋಕ್ಕಾಗ್ತಿತ್ತ? ಅವಳ ಬಾಡಿಗೆಯನ್ನು ವಸೂಲು ಮಾಡೋಕ್ಕಾಗ್ತಿತ್ತ? ಖಂಡಿತ ಆಗ್ತಿರ್ಲಿಲ್ಲ. ಆ ಒಠಾರದಲ್ಲಿರುವ ಗಂಡಸರು ರಂಗಮ್ಮನನ್ನು ಯಾವತ್ತೂ ತಿಂದು ತೆಗೆದುಬಿಡ್ತಾ ಇದ್ರು. ಅಂದರೆ ಒಳಗೆ ಕುಸುಮದಷ್ಟು ಮೃದುವಾದ ಆ ರಂಗಮ್ಮ ಹೊರಗೆ ವಜ್ರದಷ್ಟು ಕಠೋರವಾಗಿರಬೇಕು. ಹಾಗಿಲ್ಲದೆ ಹೋದರೆ ಆ ವ್ಯವಸ್ಥೆ ಅವಳನ್ನೇ ಮುಗಿಸ್ಬಿಡುತ್ತೆ. ಅಂದರೆ ನಿರಂಜನರ ಈ ಸ್ತ್ರೀ ಪಾತ್ರಗಳಿದಾವಲ್ವ, ಈ ಸ್ತ್ರೀ ಪಾತ್ರಗಳು ಈ ವ್ಯವಸ್ಥೆಯಲ್ಲಿ ಹೆಣ್ಣು ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಏನೇನು ದಾರಿಗಳಿದಾವಲ್ಲ ಆ ದಾರಿಗಳನ್ನೆಲ್ಲ ಹುಡುಕ್ತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ. ನನಗೆ ಈ ರಂಗಮ್ಮನ ನೋಡ್ತಾ ಇರುವಾಗಲೆಲ್ಲ ಲಂಕೇಶರ ಆಣೆಗುಡ್ಡಿ ರಂಗವನ್ನು ನೆನಪಾಗ್ತಾಳೆ, ಮುಸ್ಸಂಜೆ ಕಥಾ ಪ್ರಸಂಗದ ರಂಗವ್ವ ಕೂಡ ನನಗೆ ನೆನಪಾಗ್ತಾಳೆ. ಅವರಿಬ್ಬರೂ ಕೂಡ ತಮ್ಮಲ್ಲಿ ಒಳಗೆ ನಿಜವಾಗಿ ಇಲ್ದಲೇ ಇರುವ ಒಂದು ನಿಷ್ಠುರತೆಯನ್ನು ಯಾವಾಗಲೂ ಇದೆ ಅಂತ ತೋರಿಸ್ತಿರ್ತಾರೆ. ಯಾಕೆಂದರೆ ಹಾಗಿರಲೇಬೇಕಾದ ಅನಿವಾರ್ಯತೆ ನಮಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರೋರ ಹಾಗೆ ನಮಗೆ ಕಾಣಿಸ್ತಾರೆ. ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ನಿರಂಜನರ ಸ್ತ್ರೀ ಪಾತ್ರಗಳು ಗೆದ್ದವೂ ಅಲ್ಲ, ಸೋತವೂ ಅಲ್ಲ. ಹಾಗಿದ್ದರೆ ಅವರ ಸ್ತ್ರೀ ಪಾತ್ರಗಳು ಎಂಥವು ಅಂತಂದರೆ ಅವು ಬದುಕಿನ ಜೊತೆಯಲ್ಲಿ ನಿರಂತರವಾಗಿ ಒಂದು ಸ್ನೇಹವನ್ನು, ಒಂದು ಪ್ರೀತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಡೆಸುವಂಥ ಪಾತ್ರಗಳು. ಹೆಣ್ಣಿನ ಬಗ್ಗೆ ನಾವು ಯಾವಾಗಲೂ ಹೇಳುವ ಒಂದು ಮಾತಿದೆ, ಹೆಣ್ಣಿನ ಜೀವನ ಪ್ರೀತಿ ಇದೆಯಲ್ಲ ಅದು ಪ್ರಾಕೃತಿಕವಾದದ್ದು ಅಂತ. ಪ್ರಕೃತಿಗೆ ಹೇಗೆ ತನ್ನ ಜೀವಂತಿಕೆಯನ್ನು ಯಾವ ಕಾರಣಕ್ಕೂ ಬಿಟ್ಕೊಡೋಕ್ಕಾಗಲ್ವೋ ಹಾಗೆ ಹೆಣ್ಣಿಗೆ ಕೂಡ ಬದುಕಿನ ಬಗೆಗೆ, ತನ್ನ ಸುತ್ತಲಿರುವಂಥ ಮನುಷ್ಯರ ಬಗೆಗೆ, ತನ್ನ ಕುಟುಂಬದ ಬಗೆಗೆ, ಯಾವುದ್ರ ಬಗೆಗೂ ಅವಳಿಗೆ ತನ್ನ ಪ್ರೀತಿಯನ್ನು ಬಿಟ್ಕೊಡೋಕ್ಕಾಗಲ್ಲ. ಅವಳ ದ್ವೇಷ, ಅವಳ ಹಠ, ಅವಳ ಛಲ ಅವೇನಿದ್ರೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಹೊರತು ಅದನ್ನು ದ್ವೇಷಿಸೋದಕ್ಕಲ್ಲ, ಅದನ್ನು ಮುರಿಯೋದಕ್ಕಲ್ಲ, ಅದನ್ನು ಬಿಟ್ಬಿಡೋದಕ್ಕಲ್ಲ. ಸೊ ನಿರಂಜನರ ಸ್ತ್ರೀ ಪಾತ್ರಗಳಿದಾವಲ್ಲ ಅವು ಕೂಡ ವಾಸ್ತವವನ್ನು ಅರ್ಥ ಮಾಡಿಕೊಂಡ ಸ್ತ್ರೀ ಪಾತ್ರಗಳು. ನನ್ನ ಮೇಲೆ ದಬ್ಬಾಳಿಕೆ ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಅನ್ಯಾಯ ಆಗ್ತಿದೆ ಅನ್ನೋದು ಸ್ತ್ರೀ ಪಾತ್ರಗಳಿಗೆ ಗೊತ್ತಿದೆ. ಆದರೆ ಹಾಗಂತ ಆ ಸ್ತ್ರೀ ಪಾತ್ರಗಳು ನನಗೆ ಬದುಕು ಬೇಡ ಅಂತ ಅವು ಬದುಕನ್ನು ಧಿಕ್ಕರಿಸಿ ಬದುಕಿಗೆ ವಿಮುಖವಾಗುವಂಥ ಸ್ತ್ರೀ ಪಾತ್ರಗಳು ಅಲ್ಲವೇ ಅಲ್ಲ. ನೋಡಿ, ನಾನು ಹೇಳಿದೆ ನಿರಂಜನರು ಬಹಳ ವಾಸ್ತವದ ನೆಲೆಯಲ್ಲಿ ಸ್ತ್ರೀ ಪಾತ್ರಗಳನ್ನು ಚಿತ್ರಿಸ್ತಾರೆ ಅಂತ. ಅದು ನನಗಿನ್ನೂ ಮುಖ್ಯ ಅಂತ ಅನಿಸೋದು ಅವರ ಚಿರಸ್ಮರಣೆ ಅಂತ ಕಾದಂಬರಿಯನ್ನು ಓದಿದಾಗ. ಚಿರಸ್ಮರಣೆಯನ್ನು ಓದಿದಾಗ ನಮಗೆ ಕೆಲವು ಸಲ, ನಾನಂತೂ ನಾನು ಚಿಕ್ಕವಳಿದ್ದಾಗ ಚಿರಸ್ಮರಣೆ ಕಾದಂಬರಿ ಓದಿದಾಗ ಇನ್ನೊಂದು ಸಲ ನನಗೆ ಕಾದಂಬರಿ ಓದಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಂದರೆ ಅದು ಒಳಗೆ ನನಗೆ ಎಂಥ ದುಃಖ ತಂದುಬಿಟ್ಟಿತ್ತು ಅಂತಂದರೆ ಇನ್ನೊಂದು ಸಲ ಆ ಕಾದಂಬರಿಯನ್ನು ಪ್ರವೇಶ ಮಾಡೋದು ನನಗೆ ಕಷ್ಟ ಅಂತ ಅನ್ನಿಸ್ತಿತ್ತು ನನಗೆ. ಆದರೆ ಅವರು ಸ್ತ್ರೀ ಪಾತ್ರಗಳನ್ನು ಮುಖ್ಯವಾಗಿರಿಸ್ಕೊಂಡಿರುವ ಕಾದಂಬರಿಗಳಿದ್ದಾವಲ್ಲ ಅವು ಹಾಗಲ್ಲ. ಅವು ಹೇಗಿವೆ ಅಂತಂದರೆ ನಾನು ಮತ್ತೆ ಓದಬಹುದಾದ, ಓದಿ ಹೌದಲ್ಲ ಇವತ್ತಿಗೂ ಏನು ಮಹಾ ಬದಲಾಗಿದೆ. ನಾನು ನಿನ್ನೆ ಅಭಯ ಓದ್ತಾ ಇದ್ದಾಗ ಅನ್ನಿಸ್ತಾ ಇತ್ತು ನನಗೆ, ಇವತ್ತಿಗೂ ತುಂಬ ಏನು ಬದಲಾಗಿಲ್ವಲ್ಲ. ಇವತ್ತಿಗೂ ನಮ್ಗೆ 2 ಹೆಜ್ಜೆ ಮುಂದೆ ಹೋದರೆ 4 ಹೆಜ್ಜೆ ನಾವೇ ಹಿಂದೆ ಬಂದುಬಿಡ್ತೀವಿ, ಯಾರೂ ಹೇಳಬೇಕಾಗಿಲ್ಲ, ನಾವೇ 4 ಹೆಜ್ಜೆ ಹಿಂದೆ ಹೋಗ್ಬಿಡುವಂಥ ಸ್ಥಿತಿಯಲ್ಲಿ ನಾವಿದ್ದೀವಲ್ವ ಅಂತ ನನಗೆ ಅನಿಸುತ್ತೆ. ನಿರಂಜನರ ಸ್ತ್ರೀ ಪಾತ್ರಗಳು ಕೊನೆಯಲ್ಲಿ ಹೇಳಬಹುದಾದರೆ ಅವು ತಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡ, ತಮ್ಮ ಅಸಹಾಯಕತೆಯನ್ನು ಎದುರಿಸ್ತಾ ಇರುವ ಸ್ತ್ರೀ ಪಾತ್ರಗಳು ಅಂತ ಅನಿಸುತ್ತೆ. ಇಂಥ ವಾಸ್ತವದ ನೆಲೆಯ ಸ್ತ್ರೀ ಪಾತ್ರಗಳನ್ನು ಕೊಟ್ಟ ನಿರಂಜನರಿಗೆ ನಮ್ಮ ನಮನಗಳು. ಆಗ ಕನ್ನಡ ನಾಡಿನ ಭಾಗವಾಗಿದ್ದ, ಈಗ ಕೇರಳ ರಾಜ್ಯದ ಭಾಗವಾಗಿರುವ, ಅಂದರೆ ಚಂದ್ರಗಿರಿ ನದಿಗಿಂತ ದಕ್ಷಿಣ ಭಾಗದಲ್ಲಿರುವ ನೀಲೇಶ್ವರದ ರಾಜಾಸ್ ಹೈಸ್ಕೂಲ್ನಲ್ಲಿ ಕುಳಕುಂದ ಶಿವರಾಯರ ಅಥವಾ ನಿರಂಜನ ಅವರ ಹೈಸ್ಕೂಲು ಶಿಕ್ಷಣ ನೆರವೇರುತ್ತದೆ. ಈ ಸಂದರ್ಭದಲ್ಲಿ ಚೆರ್ವತ್ತೂರು ಸಮೀಪದ ಈ ಕೈಯೂರಿನ ಕೃಷಿಕ ಹೋರಾಟದ ಒಂದು ಬಹಳ ಪ್ರಮುಖವಾದಂತಹ ಕಾಲ ಆಗಿತ್ತು ಅದು.
ಈ ಹೋರಾಟವನ್ನು ಕಾಣುವಂತಹ ಅಥವಾ ಅನುಭವಿಸುವಂತಹ ಒಂದು ಸಂದರ್ಭ ನಿರಂಜನ ಅವರಿಗೆ ಎದುರಾಗ್ತದೆ. ಅಂದರೆ ಎಡಪಂಥೀಯ ಒಲವುಗಳನ್ನು ಹತ್ತಿರದಿಂದ ಒಂದು ರೀತಿಯಲ್ಲಿ ಈ ಹೋರಾಟದ ಮೂಲಕ ತಿಳಿಯಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಸುಮಾರು 25ರಷ್ಟು ಕಾದಂಬರಿಗಳನ್ನು ನಿರಂಜನ ಅವರು ರಚಿಸಿದ್ದಾರೆ. ಅದರಲ್ಲಿ ಚಿರಸ್ಮರಣೆ ಬಹಳ ಅನನ್ಯವಾದಂತಹ ಮತ್ತು ಹೆಚ್ಚು ಜನಪ್ರಿಯವಾದಂತಹ ಕೃತಿ. ಕನ್ನಡ ಸಾಹಿತ್ಯ ವಲಯದಲ್ಲಿ ಮಾತ್ರ ಅಲ್ಲ, ಮಲಯಾಳ ಸಾಹಿತಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಸ್ಫೂರ್ತಿ ಪ್ರೇರಣೆಯಾದಂತಹ ಕೃತಿ ಚಿರಸ್ಮರಣೆ ಎಂಬುದು ಬಹಳ ಮುಖ್ಯವಾದಂತಹ ವಿಚಾರ. ಸಾಮಾನ್ಯವಾಗಿ ಪ್ರಗತಿಶೀಲ ಪಂಥದ ಆ ಸಾಹಿತಿಗಳನ್ನು ಹೇಳುವಾಗ ವಿಮರ್ಶಕರು ಹೇಳುವ ಒಂದು ಮಾತಿದೆ. ಅಂದರೆ ಇತರ ಸಾಹಿತಿಗಳು ಪ್ರತಿಭಟನೆಯ ಘೋಷಣೆಯನ್ನು ವಸ್ತುವಾಗಿ ಉಳ್ಳ ಕೃತಿಗಳನ್ನು ರಚಿಸುತ್ತಿದ್ದ ವೇಳೆ ನಿರಂಜನರು ನಿಜವಾದ ಕಾಳಜಿಯಿಂದ ಪ್ರತಿಭಟನೆಯನ್ನೇ ವಸ್ತುವಾಗುಳ್ಳ ಚಿರಸ್ಮರಣೆಯಂತಹ ಕಾದಂಬರಿಯನ್ನು ರಚಿಸಿದರು ಅಂತ. ಸಾಮಾಜಿಕ ಸಂಘರ್ಷ, ಕ್ರಾಂತಿ ತತ್ವ ನಿರಂಜನರ ಚಿರಸ್ಮರಣೆ ಮತ್ತು ಮೃತ್ಯುಂಜಯ ಕಾದಂಬರಿಗಳಿಗೆ ಮೂಲ ಪ್ರೇರಣೆಯಾಗಿರುವುದನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ನವೋದಯ ಕಾಲಘಟ್ಟದ ಬಳಿಕ ಕನ್ನಡ ಸಾಹಿತ್ಯದ ಮೇಲೆ ಈ ಕಮ್ಯುನಿಸ್ಟ್ ಚಿಂತನೆ ಪ್ರಭಾವ ಬೀರಿರುವುದನ್ನು ನಾವು ಅಲ್ಲಲ್ಲಿ ಕಾಣುತ್ತೇವೆ. ವಿದ್ಯಾರ್ಥಿ ಬದುಕಿನಲ್ಲಿ ನಿರಂಜನರಿಗೆ ಲಭ್ಯವಾದಂತಹ ಅಂದರೆ ಈ ಕೈಯೂರಿನ ಈ ಪರಿಸರ ಅಥವಾ ಈ ನೀಲೇಶ್ವರನಂಥ ಈ ಪರಿಸರ ಅಂದರೆ ಇದು ವಿದ್ಯಾರ್ಥಿ ಬದುಕಿನಲ್ಲಿ ಅವರಿಗೆ ಅದು ಅನುಭವಿಸಿ ಅಥವಾ ಅದನ್ನು ಹತ್ತಿರದಿಂದ ನೋಡಿ ಈ ಒಂದು ಪರಿಸರ ಅವರನ್ನು ಒಬ್ಬ ವಿದ್ಯಾರ್ಥಿ ಚಳುವಳಿಯ ನಾಯಕರಾಗಿ ರೂಪಿಸಿದ್ದು ಮಾತ್ರ ಅಲ್ಲ, ಒಬ್ಬ ಸಾಮಾಜಿಕ ಸಂವೇದನೆಯುಳ್ಳಂತಹ ಒಬ್ಬ ಉತ್ತಮ ಬರಹಗಾರನನ್ನಾಗಿಯೂ ಕೂಡ ಈ ನಿರಂಜನರವರನ್ನು ಆ ಪರಿಸರ ರೂಪಿಸಿತು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ಮತ್ತೊಂದು ವಿಚಾರ. ಈ ಕೈಯೂರಿನ ರೈತ ಹೋರಾಟ ಅಂತ ಹೇಳುವಂಥದ್ದು ಅದು ಚರಿತ್ರೆಯಲ್ಲಿ ಬಹಳ ಪ್ರಮುಖವಾಗಿ ದಾಖಲಾದಂತಹ ಒಂದು ವಿಚಾರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ನಡೆದದ್ದು. ಈ ಅಲ್ಲಿನ ಪಾಳೆಯಗಾರಿ ಜಮೀನ್ದಾರನ್ನು ಎದುರಿಸಿ ಬೆಳೆದಂತಹ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಅದು ಕೈಯೂರು ಘಟನೆ ಅಂತ ಹೇಳುವಂಥದ್ದು. ಆದ ಕಾರಣ ಈ ಚಿರಸ್ಮರಣೆ ಕಾದಂಬರಿಯನ್ನು ಬರೆಯುವಾಗ ಈ ಸನ್ನಿವೇಶವನ್ನು ಅನುಭವಿಸಿ ಬರೆದ ಕಾರಣ ಅಥವಾ ಈ 60 ಮಂದಿ ಹೋರಾಟಗಾರರನ್ನು ಮಂಗಳೂರಿನ ಬಂದಿಖಾನೆಯಲ್ಲಿ ಕೂಡಿ ಹಾಕಿದ್ರು, ಅಲ್ಲಿಗೆ ನಿರಂಜನ ಅವರು ಹೋಗಿದ್ರು, ಅವರ ಭೇಟಿ ಮಾಡಿದ್ರು. ಇದೆಲ್ಲ ನಿರಂಜನ ಅವರೇ ಹೇಳ್ತಾರೆ ಈ ವಿಷಯಗಳನ್ನು. ಆದರೆ ಒಂದು ನ್ಯಾಯಯುತ ಹೋರಾಟಕ್ಕೆ ಹೇಗೆ ಅನ್ಯಾಯ ಆಯಿತು, 4 ಮಂದಿಯನ್ನು ಮರಣದಂಡನೆಗೆ ಗುರಿ ಮಾಡಿದಂತಹ ತೀರ್ಪು ಬಂದಾಗ ಹೇಗೆ ಆಘಾತ ಆಯಿತು ಇತ್ಯಾದಿಗಳನ್ನು ಬಹಳ ನೋವಿನಿಂದ ನಿರಂಜನರು ನೆನಪಿಸಿಕೊಳ್ತಾರೆ. ಅದ ಕಾರಣ ಅವರು ಹೇಳ್ತಾರೆ, ಇದು ಕಾದಂಬರಿ ಅಂದರೆ ಚರಿತ್ರೆ ಅಲ್ಲ, ಆದರೆ ಕೈಯೂರಿನ ಹೋರಾಟದ ಅಂತಸತ್ವವನ್ನು ಈ ಕಾದಂಬರಿಯಲ್ಲಿ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಆ ಕಾಲಾವಧಿಯ ಚೇತನವನ್ನು ಕಲೆಯಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳುವಂಥದ್ದು ನಿರಂಜನರೇ ಈ ಕಾದಂಬರಿಯ ಬಗ್ಗೆ ಹೇಳಿದಂಥ ಒಂದು ಬಹಳ ಮಹತ್ವದ ಮಾತು. ಸಾಹಿತಿ ಹೇಗೆ ಒಂದು ಪರಿಸರದ, ಒಂದು ಪ್ರದೇಶದ ಅಥವಾ ಒಂದು ಅನ್ಯ ಭಾಷೆಯ ನೆಲದಲ್ಲಿ ಪ್ರಭಾವ ಬೀರಬಹುದು, ಅಂದರೆ ಭಾಷಾತೀತವಾಗಿ ಹೇಗೆ ಬೆಳೆಯಬಲ್ಲದು ಅಂತ ಹೇಳೋದಕ್ಕೆ ನಮ್ಗೆ ಗೊತ್ತಿದೆ. ಈ ಕೈಯೂರು ಘಟನೆ ನಡೆದಂತಹ ಪರಿಸರ ಅಲ್ಲಿ ಒಂದು ಪ್ರಮುಖವಾದ ನದಿ ಹರಿಯುತ್ತದೆ. ಅದಕ್ಕೆ ಮಲಯಾಳಿಗಳು ಮುಖ್ಯವಾಗಿ ಕವ್ವಾಯಿ ಪುಳ ಅಥವಾ ಕಾರಿಂಗೋಡು ಪುಳ ಅಂತ ಹೇಳುವಂಥದ್ದು. ಅದನ್ನು ನಿರಂಜನರು ತೇಜಸ್ವಿನಿ ಅಂತೇಳಿ ಮರುನಾಮಕರಣ ಮಾಡಿದರು. ವಿಶೇಷ ಅಂತ ಹೇಳಿದರೆ ಈ ಕೃತಿಯ ಪ್ರಭಾವ ಅಥವಾ ನಿರಂಜನವರ ಪ್ರಭಾವ ಎಷ್ಟು ಗಾಢವಾಗಿ ಈ ಪ್ರದೇಶದಲ್ಲಿದೆ ಅಂದರೆ ಈಗ ಆ ನದಿ ತೇಜಸ್ವಿನಿ ನದಿಯಿಂದಲೇ ಎಲ್ಲರ ಬಾಯಿಯಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳುವಂಥದ್ದು ಮತ್ತೊಂದು ಬಹಳ ಪ್ರಮುಖವಾದಂತಹ ವಿಚಾರ. ರೈತ ಹೋರಾಟಕ್ಕಾಗಿ ಜೀವತೆತ್ತ ತ್ಯಾಗಿಗಳ ಮನೆಗಳು, ನಾವು ಇವತ್ತು ಕೈಯೂರಿಗೆ ಹೋದರೆ ಅದು ಅವರ ಮನೆಗಳು ಇಂದು ಸ್ಮಾರಕಗಳಾಗಿವೆ. ಇಡೀ ಕೈಯೂರನ್ನು ಸುತ್ತು ಬಳಸಿ ಬಂದಾಗ ಕಾಣುವ ಸ್ಮಾರಕಗಳು, ಸ್ತೂಪಗಳು ಒಂದು ಕಾಲಘಟ್ಟದ ಜನರ ಸಾಮಾಜಿಕ ಕಳಕಳಿಯ ಅನನ್ಯತೆಯನ್ನು ಅಥವಾ ಹಿರಿಮೆಯನ್ನು ತಿಳಿಸುವುದರ ಜೊತೆಗೆ ದಮನಿಸುವ ಅಧಿಕಾರಿ ವರ್ಗದ ರೌದ್ರ ಮುಖದ ಕರಾಳತೆಯನ್ನು ಕೂಡ
ನಾವು ಇವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಕಾದಂಬರಿಗಿಂತ ಬಿಟ್ಟು ನಾನು ಯಾಕೆ ಅಂತ ಹೇಳಿದರೆ ಆ ಒಂದು ಈ ಕಾದಂಬರಿ ಕೂಡ ಇದಕ್ಕೆಲ್ಲ ಅಂದರೆ ಆ ಸ್ಥಳಕ್ಕೆ ಈಗಲೂ ಕೂಡ ಒಂದು ಮಹತ್ವದ ಸ್ಥಾನವನ್ನು ಕೊಡಲಿಕ್ಕೆ ಈ ಸಾಹಿತ್ಯ ಕೃತಿಯೂ ಕೂಡ ಬಹಳ ಮುಖ್ಯ ಕಾರಣ ಆಯಿತು ಎಂಬುದನ್ನು ನಾನು ಹೇಳುವುದಕ್ಕೆ ಬೇಕಾಗಿ ನಾನು ಈ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಚಿರಸ್ಮರಣೆ ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು ಹೆಚ್ಚಿನ ಕನ್ನಡಿಗರಿಗೆ ಗೊತ್ತಿಲ್ಲ ಈ ವಿಷಯ. ಲೆನಿನ್ ರಾಜೇಂದ್ರನ್ ಎಂಬ ಒಬ್ಬರು ನಿರ್ದೇಶಕರು ಮೀನಮಾಸತ್ತಿಲೆ ಸೂರ್ಯನ್ ಎಂಬ ಒಂದು ಮಲಯಾಳ ಸಿನಿಮಾವನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಆಧಾರ ನಿರಂಜನ ಅವರ ಚಿರಸ್ಮರಣೆ ಕಾದಂಬರಿ. ಕನ್ನಡದ ಒಂದು ಕಾದಂಬರಿ, ಅದು ಮಲಯಾಳ ಭಾಷೆಗೆ ಹೋಗಿ ಅದು ಒಂದು ಸಿನಿಮಾದ ಆ ಭಾಷೆಯ ಅಥವಾ ಅನ್ಯ ಭಾಷೆಯದಲ್ಲಿ ಒಂದು ಸಿನಿಮಾ ರೂಪೀಕರಣಕ್ಕೆ ಕಾರಣ ಆಯಿತು ಅಂತ ಹೇಳುವಂಥದ್ದು. ಮಲಯಾಳದ ಪ್ರಸಿದ್ಧ ನಟನಟಿಯರಾದ ಮುರಳಿ, ಶೋಭಾನ, ವೇಣು ನಾಗವಳ್ಳಿ ಈ ಮುಂತಾದ ಕಲಾವಿದರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದನ್ನು ಕಾಣ್ತೇವೆ. ಜೊತೆಗೆ ಕಾಸರಗೋಡಿನ ಹಿರಿಯ ರಂಗಕರ್ಮಿ ಶ್ರೀಯುತ ಉಮೇಶ್ ಸಾಲ್ಯಾನ್ ಅವರು ಈ ಚಿರಸ್ಮರಣೆ ಕಾದಂಬರಿನ ಆಧಾರವಾಗಿಟ್ಟುಕೊಂಡು ಕನ್ನಡದಲ್ಲಿ ಕೈಯೂರು ಅಂತ ಹೇಳಿ ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಅದು ಹಲವು ಕಡೆ ಪ್ರದರ್ಶನ ಆಗಿದೆ ಮತ್ತು ಜನಪ್ರಿಯ ಆಗಿದೆ. ಅಂದರೆ ಈ ಮೂಲಕ ಕೂಡ ಚಿರಸ್ಮರಣೆ ಅಂದರೆ ಒಂದು ಕಾದಂಬರಿ ಸಾಮಾಜಿಕವಾಗಿ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಅದು ರೂಪಾಂತರ ಹೊಂದಿ ಸಿನಿಮಾ ಆಗಿ ಅಥವಾ ಒಂದು ರೀತಿಯಲ್ಲಿ ನಾಟಕವಾಗಿಯೂ ಕೂಡ ಅದು ಜನಮಾನಸದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳುವಂಥದ್ದು ಮತ್ತೊಂದು ಬಹಳ ಮುಖ್ಯವಾದಂತಹ ವಿಷಯ. ಹೀಗೆ ಕೈಯೂರಿನ ರೈತ ಹೋರಾಟದ ವಸ್ತುವನ್ನು ಕಾದಂಬರಿಯಾಗಿಸುವ ಮೂಲಕ ಕೇರಳದ ಉದ್ದಗಲಕ್ಕೂ ಗುರುತಿಸಿಕೊಂಡ ನಿರಂಜನ ಅವರು ಮೃತ್ಯುಂಜಯ, ಕಲ್ಯಾಣ ಸ್ವಾಮಿ ಅಪರಂಪರ, ರಂಗಮ್ಮನ ವಠಾರ, ಅಭಯನಂದ ಗೋಕುಲ, ಬನಶಂಕರಿ ಈ ಮುಂತಾದ ಕೃತಿಗಳಲ್ಲಿ ಇತಿಹಾಸ ಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಕೃತಿ ರಚನೆ ಮಾಡಿದ್ದನ್ನು ಕಾಣುತ್ತೇವೆ. ಅಂದರೆ ಎಲ್ಲ ಕೃತಿಗಳಲ್ಲಿ ಮುಖ್ಯವಾಗಿ ಒಂದು ರೀತಿಯ ಸಾಮಾಜಿಕ ಕಳಕಳಿ ಅದು ಬಹಳ ಮುಖ್ಯವಾಗಿ ಬಂದಿರುವುದನ್ನು ಕಾಣಬಹುದು. 25 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. 9ರಷ್ಟು ಕಥಾಸಂಕಲನಗಳು ನಿರಂಜನ ಅವರ ಕಥಾಸಂಕಲನಗಳು ಪ್ರಕಟಗೊಂಡಿವೆ. ನಿರಂಜನ ಅವರ ಕೊನೆಯ ಗಿರಾಕಿ ಅಂತ ಕಥೆ ಬಹಳ ಮಹತ್ವದ ಕಥೆ. ಪ್ರಗತಿಶೀಲ ಸಾಹಿತ್ಯ ಪಂಥದಲ್ಲಿ ಕಾಣಿಯಂತಹ ಒಂದು ಪಾತ್ರ ಅಥವಾ ಶೋಷಣೆಯ ಕೇಂದ್ರ ಬಿಂದುವಾಗಿ ಅಥವಾ ಪ್ರತಿನಿಧಿಯಾಗಿ ಕಾಣುವಂತಹ ಕಾಣಿಯಂತಹ ಪಾತ್ರ ಕೊನೆಯ ಗಿರಾಕಿಯಾಗಿ ಬರುವಂತಹ ಗಿಡುಗ ಆ ಕಾಣಿಯ ಸಾವನ್ನು ಕಾಯುವಂತಹ ಹೃದಯಭಂಜಕವಾದಂತಹ ಒಂದು ಚಿತ್ರಣವನ್ನು ನಾವು ಅದರಲ್ಲಿ ಕಾಣುತ್ತೇವೆ. 3ರಷ್ಟು ನಾಟಕಗಳನ್ನು ಅವರು ಬರೆದಿದ್ದಾರೆ. ಸುಮಾರು 8ರಷ್ಟು ಅಂಕಣ ಬರಹಗಳು ಅದು ಪ್ರಕಟ ಆಗಿವೆ. ಅಂಕಣ ಬರಹಗಳ ಸಂಕಲನ ಪ್ರಕಟ ಆಗಿವೆ. ಹೀಗೆ ನಿರಂಜನ ಅವರ ಸಾಹಿತ್ಯ ಕೊಡುಗೆ ಅದು ಸಣ್ಣದಲ್ಲ, ಅದು ಬಹಳ ದೊಡ್ಡದು. ಕನ್ನಡಕ್ಕೆ ಸಿಕ್ಕಿದಂತಹ ಅಮೂಲ್ಯ ಕೊಡುಗೆ ಅದು ಎಂಬುದು. ಸಾಹಿತಿಯಾಗಿ ಅಂಕಣಕಾರರಾಗಿ ಮಾತ್ರ ಗುರುತಿಸಿಕೊಂಡದ್ದಲ್ಲದೆ ಅವರಲ್ಲಿ ಅಂದರೆ ಒಬ್ಬ ಸಮರ್ಥ ಪತ್ರಕರ್ತನನ್ನು ಕೂಡ ನಾವು ನಿರಂಜನ ಅವರಲ್ಲಿ ಕಾಣಬಹುದು. ಈ ಪ್ರಜಾಮತ ಪತ್ರಿಕೆಯಲ್ಲಿ ಸಹಾಯಕ ಸಂಪಾದಕರಾಗಿ ದುಡಿದ ಅನುಭವ, ಜೊತೆಗೆ ಕಮ್ಯುನಿಸ್ಟ್ ಪಕ್ಷದ ಪತ್ರಿಕೆ ಜನಶಕ್ತಿಯ ಸಂಪಾದಕರಾಗಿ ದುಡಿದಂತಹ ಅನುಭವ ನಿರಂಜನ ಅವರಿಗಿದೆ. ಜೊತೆಗೆ ಕನ್ನಡ ನಾಡಿನ ಪ್ರಮುಖ ಪತ್ರಿಕೆಗಳಾದ ರಾಷ್ಟ್ರಬಂಧು ಇರ್ಬೋದು, ತಾಯಿನಾಡು, ಜನವಾಣಿ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಈ ಮುಂತಾದ ಪತ್ರಿಕೆಗಳಲ್ಲಿ ಸುದೀರ್ಘ ಕಾಲ ತನಕ ಅಂಕಣಕಾರರಾಗಿ ಗುರುತಿಸಿಕೊಂಡ ನಿರಂಜನರ ಅಕ್ಷರ ಭಂಡಾರವು ಅವರ ಬದುಕಿನ ಆಳ ಹಾಗೂ ವಿಸ್ತಾರವಾದ ಅನುಭವಕ್ಕೆ ಅತ್ಯುತ್ತಮ ಸಾಕ್ಷಿ. ವೈಚಾರಿಕ ವಿಚಾರಧಾರೆಗಳನ್ನು ಬಹಳ ಕಲಾತ್ಮಕವಾಗಿ ಹೆಣೆಯುವುದರಲ್ಲಿ ನಿರಂಜನರು ಬಹಳ ಸಿದ್ಧಹಸ್ತರು. ಅಂದರೆ ಕಲಾತ್ಮಕವಾಗಿ ಹೆಣೆಯುವಂತಹ ಜಾಣ್ಮೆ ನಿರಂಜನರಿಗೆ ಇತ್ತು. ಸೃಜನಶೀಲ ಬರಹಗಳು, ಉದಾಹರಣೆಗೆ ಕಥೆಗಳು, ಕಾದಂಬರಿಗಳಲ್ಲಿ ಅಂದರೆ ನವಿರಾದ ನಿರೂಪಣೆ, ವಸ್ತುವನ್ನು ಸುವ್ಯವಸ್ಥಿತವಾಗಿ ಅಥವಾ ಪರಿಣಾಮಕಾರಿಯಾಗಿ ನಿರೂಪಿಸುವಂತಹ ಜಾಣ್ಮೆ, ಅದು ನಿರಂಜನರ ಬರಹದ ಅನನ್ಯತೆಯೂ ಹೌದು, ಯಶಸ್ಸೂ ಹೌದು.
ಕೈಯೂರಿನ ರೈತ ಹೋರಾಟ 1934ರ ಅವಧಿಯಲ್ಲಿ ಪ್ರಾರಂಭವಾದದ್ದು. ಕೇರಳದಲ್ಲಿ ನಡೆದಂತಹ ಇಂತಹ ಹೋರಾಟಗಳು, ರೈತ ಹೋರಾಟಗಳು ಅಥವಾ ಅದಕ್ಕೆ ಪೂರಕವಾಗಿ ರಚಿಸಲ್ಪಟ್ಟಂತಹ ಸೃಜನಶೀಲ ಕೃತಿಗಳು ಒಟ್ಟು ಕೇರಳದ ರಾಜಕೀಯ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿವೆ. ಅನಂತರ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ವಿಷಯವನ್ನು ನಾನೀಗ ಹೇಳ್ತಾ ಇರೋದು. ಮುಖ್ಯವಾಗಿ ಎಡಪಂಥೀಯ ಚಿಂತನೆಗಳು ಹೆಚ್ಚು ಬಲಗೊಳ್ಳಿಕೆ ಇಂತಹ ಹೋರಾಟಗಳು ಅಥವಾ ಸಾಹಿತ್ಯ ಕೃತಿಗಳು, ಅದಕ್ಕೆ ಪೂರಕವಾಗಿ ರಚನೆಯಾದಂತಹ ಸಾಹಿತ್ಯ ಕೃತಿಗಳು ಕಾರಣವಾಗಿದೆ ಎಂಬುದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಜೊತೆಗೆ ನಿರಂಜನರಂಥವರನ್ನು ನಾವು ಈಗ ತಿಳಿದುಕೊಳ್ಳುವಾಗ ಅವರಂತಹ ಸಾಹಿತಿಗಳು ತಳಮಟ್ಟದ ಜನರ ನಾಡಿ ಬಡಿತವನ್ನು ಅರಿತ ಸಾಹಿತಿಯಾಗಿದ್ದರು, ಅವರ ಜೊತೆಗೆ ಬೆರೆತ ಸಾಹಿತಿಯಾಗಿದ್ದರು. ಆದ ಕಾರಣವೇ ಇಂತಹ ಮಹತ್ವಪೂರ್ಣ ಕೃತಿಗಳು ಅವರಿಂದ ರಚನೆ ಆಯಿತು ಅಂತ ಹೇಳುವಂಥದ್ದು ಮತ್ತೊಂದು ವಿಷಯ. ಮುಖ್ಯವಾಗಿ ಹೋರಾಟದ ಭಾಗ ಅವರು ಕೂಡ ಆಗಿದ್ದರು. ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರವನ್ನು ಅವರು ತಿರಸ್ಕರಿಸಿದರು, ಅವರು ತಗೊಳ್ಳಿಲ್ಲ. ಈ ಅವ್ಯವಸ್ಥೆಗೆ ಈ ಸಾಮಾಜಿಕ ಅವ್ಯವಸ್ಥೆಗೆ ಅಥವಾ ರೈತರಿಗೆ ಆಗುವಂತಹ ಅನ್ಯಾಯ ಇರ್ಬೋದು ಅಥವಾ ತಳಮಟ್ಟದ ಜನರಿಗೆ ಆಗುವಂತಹ ಅನ್ಯಾಯ ಇರ್ಬೋದು, ಆ ಅನ್ಯಾಯವನ್ನು ಯಾರು ಮಾಡ್ತಾರೋ ಆ ವ್ಯವಸ್ಥೆಯ ವಿರುದ್ಧ ಒಂದು ರೀತಿಯಲ್ಲಿ ಬಂಡಾಯ ಎದ್ದು ತನಗೆ ಪ್ರಮಾಣ ಪತ್ರ ಬೇಡ ಎಂಬುದಾಗಿ ತಿರಸ್ಕರಿಸುವಂತಹ ಒಂದು ಕೆಚ್ಚೆದೆ ಇತ್ತು ಅಂತ. ಇಂದಿನ ನಮ್ಮಂತಹ ಯುವ ಬರಹಗಾರರು, ಸಾಹಿತಿಗಳು ಇಂತಹ ನಡೆಯನ್ನು ಒಂದು ರೀತಿಯಲ್ಲಿ ಏನು ನಾವು ಹೇಳುತ್ತೇವೋ, ಏನೇ ನಾವು ಬರೆಯುತ್ತೇವೋ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಅನಿವಾರ್ಯ ಎಂಬ ಒಂದು ಬಹಳ ಪ್ರಮುಖವಾದ ವಿಷಯವನ್ನು ನಾವು ನಿರಂಜನರಂತಹ ಸಾಹಿತಿಗಳಿಂದ ಕಲಿಯಲಿಕ್ಕಿದೆ. ಮತ್ತೊಂದು ಮುಖ್ಯವಾದಂಥ ವಿಚಾರ ಅಂದರೆ, ನಿರಂಜನರು ನೀಲೇಶ್ವರ ರಾಜಾಸ್ ಹೈಸ್ಕೂಲ್ನಲ್ಲಿ ಓದಿದ್ರು ಅಂತ ಹೇಳುವಂಥದ್ದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಅವರು ಆಗ ಅಲ್ಲಿ ಕನ್ನಡ ಮಾಧ್ಯಮ ಇತ್ತು. ಆ ಶಾಲೆಯಲ್ಲಿ ಬಹಳ ಪರಂಪರೆ ಇರುವಂತಹ ಒಂದು ಶಾಲೆ ಅದು. ಅಲ್ಲಿ ಕನ್ನಡ ಮಾಧ್ಯಮ ಇತ್ತು. ಆದರೆ ಈಗ ಅಲ್ಲಿ ಕನ್ನಡ ಮಾಧ್ಯಮ ಇಲ್ಲ. ಅಲ್ಲಿಂದ ಅಲ್ಲ, ಚಂದ್ರಗಿರಿ ನದಿಗಿಂತ ದಕ್ಷಿಣ ಭಾಗದಲ್ಲಿ, ಹೊಸದುರ್ಗ ಭಾಗದಲ್ಲಿ ಕನ್ನಡ ಕ್ಷೀಣಿಸ್ತಾ ಇದೆ. ಈ ಕನ್ನಡ ತನ್ನ ಅಳಿಯುವ ಅಥವಾ ಒಂದು ವಿನಾಶದ ಅಂಚಿನಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಕಾಸರಗೋಡಿನರವಾದ ನಾವು ಅಥವಾ ಕರ್ನಾಟಕದವರು ಈ ಹಳೆಯ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಮತ್ತು ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೆಚ್ಚು ಮುತುವರ್ಜಿಯಿಂದ ದುಡಿಯಬೇಕಾದಂತಹ ಒಂದು ಅನಿವಾರ್ಯತೆ ಈ ಕಾಲದ ತುರ್ತು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ.